ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಮುರಳಿಯ ದಿನಾಂಕ 31/12/2007. ಇವತ್ತಿನ ದಿನಾಂಕ 25/11/2025. ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಾ ಇದ್ದಾರೆ? ನೈ ವರ್ಷ ಮೇ अखंड महादानी, अखंड निर्विघ्न, अखंड योगी और सदा सफलता मूर्त बनना है. ಹೊಸ ವರ್ಷ ಅಂದ್ರೆ ಹೊಸ ವರ್ಷಕ್ಕೋಸ್ಕರ ಬಾಬಾ ಬಂದು ನುಡಿಸಿರುವಂತ ಒಂದು ಮುರಳಿ. ಬಾಬಾ ಇವಾಗೇನು ಹೊಸ ವರ್ಷ ಅಲ್ವಲ್ಲ ಅಲ್ವಾ? ಹೊಸ ವರ್ಷ ಅಲ್ದಿದ್ರು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಹೊಸ ವರ್ಷ ಮಾಡಿಕೊಳ್ಳಿ ನಿರಾಕಾರ ರೂಪದಲ್ಲಿ. ಹೇಗೆ ಮಾಡಬೇಕು? ಹೊಸತನ ಜೀವನದಲ್ಲಿ ಹೊಸದು ಬರಬೇಕು. ಹೊಸ ಬಟ್ಟೆಯನ್ನು ಹಾಕ್ಕೊಡ್ತೀವಿ, ಹೊಸ ಆಭರಣ ಹಾಕ್ಕೊಡ್ತೀವಿ, ಹೊಸ ಮನೆ ಕಟ್ಕೊಳ್ತೀವಿ, ಹೊಸ ಕಾರ್ ತಗೊಳ್ತೀವಿ, ಹೊಸ ಕಂಪ್ಯೂಟರ್ ತಗೊಳ್ತೀವಿ ಅಲ್ವಾ? ಹಾಗೆ ಹೊಸ ಅದು ವಸ್ತುಗಳ ಜೊತೆಗೆ ಜೀವನವನ್ನು ಮಾಡ್ತೀವಲ್ವಾ? ಯಾರೋ ಒಂದು ಹೊಸ ಆತ್ಮ ನಿಮ್ಮ ಜೀವನದಲ್ಲಿ ಮಕ್ಕಳ ರೂಪದಲ್ಲೋ, ಮೊಮ್ಮಕ್ಕಳ ರೂಪದಲ್ಲೋ, ಪತಿಯ ರೂಪದಲ್ಲೋ ಎಲ್ಲ ಒಂದ್ಸಲ ಈ ಅಣ್ಣವ್ರೆ ಸೆಂಟರ್ನಲ್ಲಿ ಹೊಸ ಟೀಚರ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹೊಸ ನಿರಾಕಾರ ರೂಪದಲ್ಲಿ ನಮ್ಮ ಜೀವನದಲ್ಲಿ ಹೊಸದನ್ನು ತಂದ್ಕೊಳ್ಳೋಣ. ಏನ್ ತರಬೇಕಂತೆ? ಹೊಸ ವರ್ಷದಲ್ಲಿ ಅಖಂಡ ಮಹಾದಾನಿಗಳಾಗಬೇಕಂತ. ಏನಾಗಬೇಕು? ದಾನ. ಸಾಧಾರಣ ದಾನ ಅಲ್ಲ. ಸಾಧಾರಣ ದಾನ ಅಂತಂದೇನು? ಕೆಲವರು ಅನ್ನದಾನವನ್ನ ಮಾಡ್ತಾರೆ, ಕೆಲವರು ಶ್ರಮದಾನವನ್ನು ಮಾಡ್ತಾರೆ ಅಲ್ಲ, ಕೆಲವರು ಶಕ್ತಿಯ ದಾನವನ್ನ ಮಾಡ್ತಾರೆ, ಕೆಲವರು ಧನದ ದಾನವನ್ನ ಮಾಡ್ತಾರೆ. ನಾವ್ಯಾರು ಮಾಡಬೇಕು? ಮಹಾದಾನ. ಅಂದ್ರೆ ಆ ದಾನದಿಂದ ಆ ಆತ್ಮದ ಜೀವನದಲ್ಲಿ ಮಹಾನತೆ ಅಂತ ಬರಬೇಕು. ಇವತ್ತೇನು ಲೌಕಿಕದಲ್ಲಿ ದಾನವನ್ನು ಮಾಡ್ತಿದ್ದಾರೆ, ತಮ್ಮನ್ನ ತಾವು ಶರೀರ ಅಂತ ತಿಳ್ಕೊಂಡು ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಎದುರುಗಡೆ ವ್ಯಕ್ತಿಯಲ್ಲಿ ಕಡಿಮೆ ಇದ್ದಾಗ, ಆ ವಸ್ತುಗಳು ಇವರ ಹತ್ರ ಇದ್ದಾಗ, ಇವತ್ತು ಇಲ್ಲ ಅಂತಂದ್ರೆ ಇವರು ಹಣ ತಗೊಂಡು ಹಣ ಕೊಟ್ಟು ಖರೀದಿ ಮಾಡಿ ಅವರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಮೂಲಕ ಅವರಿಗೆ ಸಹಯೋಗವನ್ನ ಕೊಡ್ತಾರೆ. ಮಹಾದಾನ ಯಾವುದು? ಇವತ್ತು ಹಣ ಕೊಟ್ಟಿದ್ದು ನಾಳೆ ಹೊರಟೋಗ್ಬಿಡಬಹುದು, ಬಿಲ್ಡಿಂಗ್ ಕಟ್ಕೊಟ್ಟಿರೋದು ಹೊರಟೋಗ್ಬಿಡಬಹುದು. ಆದರೆ ಶಿಕ್ಷಣ, ಜೀವನ ನಡೆಸುವಂತ ಕೊಲೆ, ಆತ್ಮ ಈ ಪ್ರಪಂಚಕ್ಕೆ ಯಾಕೆ ಬಂದಿದೆ ಹೇಳುವಂತ ಜ್ಞಾನ, ವಿಶೇಷವಾಗಿ ವರ್ತಮಾನ ಸಮಯದ ಅನುಸಾರ ಡೈರೆಕ್ಟ್ ಆಗಿ ಭಗವಂತನ ಶಕ್ತಿಯನ್ನ ಕೊಡಬೇಕು. ನೀವು ಜ್ಞಾನವನ್ನ ಹೇಳ್ಬಿಟ್ಟು ಅವ್ರು ಮಾಡುವಂತ ಲೆವೆಲಲ್ಲಿ ಇವತ್ತಿಲ್ಲ. ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ಯಾರ್ದಾರು ಮನೆಗೆ ಹೋದ್ ಹಿಂಗೆ ಅಡಿಗೆ ಹೆಂಗ್ ಮಾಡೋದ್ರಿ ಅಂತ ರೆಸಿಪಿ ಬರ್ಕೊಂಡು ಬರೋರು. ಇವಾಗ ಸ್ಟೈಲು ಯಾವ ಹೋಟ್ಲಲ್ಲಿ ತಂದಿದ್ರಿ? ಮೊದಲು ಬಟ್ಟೆ ತಂದ್ಬಿಟ್ಟು ಸ್ಟಿಚ್ ಮಾಡೋದಿತ್ತು, ಇವಾಗ ಹಂಗಿಲ್ಲ, ರೆಡಿಮೇಡ್. ಆನ್ಲೈನಲ್ಲಿ ತಂದ್ರ ಆಫ್ಲೈನಲ್ಲಿ ತಂದ್ರ, ರೆಡಿ ಮಾಡೋದ್ರ ಬಗ್ಗೆ ಯೋಚನೆ ಇಲ್ಲ. ರೆಡಿಮೇಡ್ ಎಲ್ಲಿ ಸಿಗ್ತದೆ? ಯಾಕೆ ರೆಡಿಮೇಡ್ ಅಂತ ಬಾಬಾ ಹೇಳ್ತಾರೆ, ಯಜ್ಞದಲ್ಲೂ ಕೂಡ ಇನ್ಮೇಲೆ ಬರುವಂತ ಎಲ್ಲ ಆತ್ಮಗಳು ರೆಡಿಮೇಡೇ. ಈಗ 33 ಕೋಟಿ ಆತ್ಮಗಳು ಬರ್ತಾರಲ್ಲ, ನೀವು ಮಾಡಾಕಿ ನಾವು ತಿಂತೀವಿ, ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರು ಊಟ ಆದ್ಮೇಲೆ ಕೈ ತೊಳ್ಕೊಂಡು ಹೊರಟೋಗ್ತಾ ಇರ್ತಾರೆ ಅಷ್ಟೇ. ಊಟ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ. ತಿನ್ಲಿಕ್ಕೆ ಬರೋರೇ ಹೊರತು ಮೊದಲೂ ಬರೋದಿಲ್ಲ, ಆಮೇಲೂ ಇಲ್ಲ. ನೀವೆಲ್ಲ ಮಾಡಾಕಿ ಅಷ್ಟೇ ಅಲ್ವಾ? ಹಾಗೆ ಅವರಿಗೇನ್ ಬೇಕು? ಪರಮಾತ್ಮನ ಶಕ್ತಿ ಬೇಕು, ಸಮಸ್ಯೆಗೆ ಪರಿಹಾರ ಬೇಕು ಅಷ್ಟೇ. ಉಳಿದಿದ್ದ ಅವರು ಕಷ್ಟ ಪಡೋದಿಲ್ಲ, ಪರಿಶ್ರಮ ಪಡೋದಿಲ್ಲ. ಹಾಗೆಯೇ ಹೇಳ್ತಾರೆ, ಅಂತಹ ಆತ್ಮರಿಗೆ ನೀವು ಅಖಂಡ ಮಹಾದಾನಿಗಳಾಗಬೇಕು ನಿರಂತರವಾಗಿ. ಬಾಬಾ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದಾರೆ? ನಾವೇನ್ ಮಾಡ್ತಿದ್ದೀವಿ? ದಾನದ ಬದಲು ಶಾಂತಿ ಕೊಡು, ಪ್ರೀತಿ ಕೊಡು, ಸಮಸ್ಯೆಗೆ ಪರಿಹಾರ ಮಾಡು, ಈ ತೊಂದರೆ ಇದೆ, ಈ ಕಷ್ಟ ಇದೆ ಅಲ್ವಾ? ಏನ್ ಮಾಡ್ತಿದ್ದೀವಿ? ಬೇಡುವಂತಹ ರಾಯಲ್ ಭಿಕಾರಿಗಳಾಗಿದ್ದೀವಿ. ಯಾಕೆ? ಸಂಪಾದನೆ ಇಲ್ಲ, ಬೇದಿನ ಸಂಪಾದನೆ ಇಲ್ಲ, ಅದರ ಬೆಲೆ ಗೊತ್ತಿಲ್ಲ, ಬಾಬಾ ಹೇಳಿದ್ರು ಧಾರಣೆ ಮಾಡ್ತಾ ಇಲ್ಲ. ಆ ಕಾರಣದಿಂದ ಏನಾಗಿದೆ?
ದಾನದ ಬದಲು ದೇವತಾ ಬದಲು ಕೊಡು ಕೊಡು ನನ್ ಕೊಡು, ಇವತ್ತು ನನ್ ಮಕ್ಕಳಿಗೆ ಕೊಡು, ನನ್ನ ಮೊಮ್ಮಕ್ಕಳಿಗೆ ಕೊಡು, ಮನೆಗೆ ಕೊಡು. ಏನ್ ಮಾಡ್ತಿದ್ದೀವಿ? ಭಿಕಾರಿಗಳಾಗಿದ್ದೀವಿ ಅಲ್ವಾ? ಹಣ ಕೊಡು, ಹೆಸರು ಕೊಡು, ಕೀರ್ತಿ ಕೊಡು, ಸೇವೆಗೆ ಅವಕಾಶ ಕೊಡು, ಏನೇನೋ ಏನ್ ಮಾಡ್ತೀವಿ, ಬೇಡ್ತಾ ಇದ್ದೀವಿ. ಬರ್ತಾ ಹಾಗಲ್ಲ. ಏನ್ ಮಾಡ್ಬೇಕಂತೆ? ದಾನ. ಅದನ್ನ ಮಾಡ್ತೀವಲ್ಲ, ಬೆಳಿಗ್ಗೆ ಅಮೃತ ಬೆಳಗ್ಗೆ ಎದ್ಬಿಟ್ಟು ಅರ್ಧ ಮುಕ್ಕಾಲು ಗಂಟೆ ಮಾಡ್ತೀವಲ್ಲ, ಅಲ್ಲ, ಅಖಂಡ ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗೋವರೆಗೂ ಆಗ್ತಾನೆ. ಹಂಗಂದ್ರೆ ಅವನ್ ಬೇರೆ ಕೆಲಸನೇ ಮಾಡೋದು ಬೇಡವಾ? ಹ್ಮ್. ಬಾಬಾ ಏನ್ ಹೇಳ್ತಾರೆ, ಬೆಳಗಿಂದ ಎದ್ಮೇಲೆ ರಾತ್ರಿವರೆಗೂ ಮೊಬೈಲ್ ಆಪರೇಟ್ ಮಾಡ್ತಾನೆ ಇರ್ತಿರ್ತಾನೆ, ಬೇರೆ ಎಲ್ಲ ಕೆಲಸದ ಜೊತೆಗೆ. ಮಾಡ್ತಾ ಇರ್ತೀವಿ. ನಾನು ಸ್ತ್ರೀ ಅಂತ ಪುರುಷ ಅಂತ ಒಂದು ಸ್ಮೃತಿ ಇರ್ತದೆ ತಾನೇ ಅಲ್ವಾ? ಹಾಗೇನೆ ಸದಾಕಾಲ ಬಾಬನ ಜೊತೆಗೆ ಜೋಡಣೆ ಆಗ್ಬಿಟ್ಟು ಏನಾಗ್ಬೇಕು? ದಾನ. ಓಕೆ, ನಿಮಗೊಂದು ಪ್ರಶ್ನೆ. ಬೆಳಗಿಂದ ಮನೆಯಿಂದ ಹೋಗ್ಬೇಕಾದ್ರೆ ಕೈಲೊಂದು ಹಲಸಿನ ಹಣ್ಣು ಇದೆ. ಓಕೆ, ಬೇರೆಯವರಿಗೆ ಹಲಸಿನ ಹಣ್ಣಿನ ಸುವಾಸನೆ ಎಷ್ಟೊತ್ತಿನವರೆಗೆ ಇರ್ತದೆ? ಬೇರೆಯವರಿಗೆ, ನಿಮ್ಗಲ್ಲ. ಯಾವಾಗ್ಲೂ ಇರ್ತದೆ ಅಣ್ಣ. ಎಲ್ಲಿವರೆಗೆ ನಿಮ್ಮ ಕೈಯಲ್ಲಿ ಹಲಸಿನ ಹಣ್ಣು ಇದೆಯೋ ಅಲ್ಲಿವರೆಗೆ ಏನಿರ್ತದೆ? ಸುವಾಸನೆ ಇರ್ತದೆ. ಸರಿ. ಯಾರ ಮೂಲಕ ಬರ್ತಾ ಇದೆ? ನಾ ಕೈಯಲ್ಲಿ ಹಿಡಿದಿರೋ ತನಕ ನನ್ ಮೂಲಕ ಬರ್ತಿರ್ತದೆ. ಅಲ್ವಾ? ಓಕೆ, ಸುವಾಸನೆ ಕೊಡ್ತಾ ಇರೋದು ನೀವು, ಹಲಸಿನ ಹಣ್ಣು ಹಲಸಿನ ಹಣ್ಣು. ನೀವು ಕೈಲಿ ಹಿಡ್ಕೊಂಡಿದ್ದೀರ ಅಷ್ಟೇ ತಾನೇ, ಕೊಡೋ ಕೆಲಸ ಅದು ಮಾಡತ್ತಲ್ವಾ? ಸರಿ. ನೀವು ಸೆಂಟ್ ಸ್ಪ್ರೇ ಮಾಡಿದ್ರಿ, ಆವಾಗ ಸೆಂಟಿನ ಸ್ಮೆಲ್ ಎಷ್ಟು ಹೊತ್ತಿನವರೆಗೆ ಇರ್ತದೆ? 2 hour 3 hour ಬರ್ಬೋದಣ್ಣ ಅಷ್ಟೇ. ಇರ್ತದೆ, ಹೌದು ತಾನೆ? ಆ ಸ್ಮೆಲ್ ಕೊಡ್ತಾ ಇರೋದು ಯಾರು? 8 ಸೆಂಟು. ನಿಮ್ಮ ಬಟ್ಟೆ ಹೇಳೋದು, ಶರೀರ ಹೇಳೋದು ಏನು? ಸಾಧನ. ಸಾಧನ. ಬೆಳಿಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಸೆಗಣಿ ಮೆಸ್ಕೊಂಡು ಹೋಗಿದ್ದೀರಿ, ದುರ್ವಾಸನೆ ಎಷ್ಟೊತ್ತಿನವರೆಗೆ ಇರ್ತದೆ? ತಗ್ಲೆ ಇರೋವರೆಗೂ ಮೈ ಮೇಲೆ ಆ ದುರ್ವಾಸನೆ ಕೊಡ್ತಾ ಇರೋದು ಯಾರು? ತಗ್ಲಿ ಸೆಗಣಿ. ನಿಮ್ ಶರೀರ ಏನು? ಸಾಧನ. ಈಗ ನೀವು ಡಿಸೈಡ್ ಮಾಡಿ, ಸೆಂಟ್ ತಗೊಳ್ತಿರೋ, ಹಲಸಿನ ಹಣ್ಣು ತಗೊಂಡು ಹೋಗ್ತಿರೋ, ಅಥವಾ ಸೆಗಣಿ ಮೆಚ್ಕೊಂಡು ಹೋಗ್ತಿರೋ? ಹಲಸಿನ ಹಣ್ಣು ತಗೊಂಡು ಹೋಗ್ಬೇಕು. ಹೌದಾ? ವರ್ಷ ಪೂರ್ತಿ ಹಲಸಿನ ಹಣ್ಣು ಸಿಗತ್ತಾ? ಟೈಮ್ ಇದ್ದಾಗ, ಅದಾದ್ರ ಸೀಸನ್ ಇದ್ದಾಗ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೋ, ಯೋಗೇಶನ ಹಲಸಿನ ಹಣ್ಣು ಹೇಳಿದ ಅಂತ ಹಲಸಿನ ಹಣ್ಣು ತಗೊಂಡ್ಬಿಟ್ಟು ತಿರ್ಲಿ. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪರಮಾತ್ಮನನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಕೊಡುವಂತ ಕೆಲಸ ಯಾರು ಮಾಡ್ತಾರೆ? ಬಾಬಾ ಕೊಡ್ತಾರೆ ಅಲ್ವಾ? ಕೆಲವೊಂದ್ಸಲ ಆ ಸೆಂಟಿನ ಹಲಸಿನ ಹಣ್ಣಿನ ಸ್ಮೆಲ್ ನಮಗೂ ಕೂಡ ಬರ್ತದೆ, ನಾವು ಗಮನ ಕೊಟ್ಟಾಗ, ಅಲ್ವಾ? ಹಾಗೆ ಅಖಂಡ ಮಹಾದಾನಿ ನಿರಂತರವಾಗಿ ಯಾವ ಕೆಲಸ ನಡಿದೆ ಇರ್ಲಿ, ಏನಾಗ್ತಾ ಇರ್ಬೇಕು? ದಾನ ನಡೀತಾ ಇರ್ಬೇಕು. ನಮ್ಮೂರಿನಲ್ಲಿ ತುಂಬಾ ಅಡಿಕೆ ಬೆಳೆಸ್ತಾರೆ ಆತ್ಮೀಯರೇ, ಸರಿನಾ? ಇಲ್ಲಿ ಹೆಚ್ಚಿನ ಜನರ ಬಾಯಲ್ಲಿ ಯಾವಾಗ್ಲೂ ಎಲೆ, ಅಡಿಕೆ, ಗುಟ್ಕ ಯಾವಾಗ್ಲೂ ಇರ್ತವೆ, ಒಂದಾದ್ಮೇಲೆ ಒಂದ್ ಬಾಯಲ್ಲಿ ಯಾವಾಗಲೂ ಅಲ್ಲಾಡ್ತಾನೆ ಇರ್ಬೇಕು ಅವ್ರಿಗೆ, ಏನೇ ಕೆಲಸ ಮಾಡ್ಲಿ ಅವ್ರು. ಓಕೆನಾ? ಬಾಯಲ್ಲಿ ಏನಿರ್ಬೇಕು? ಅದಿರ್ಬೇಕು. ಅಲ್ಲಿ ಆಯ್ತು ಅಂದ ತಕ್ಷಣ ಅವ್ರಿಗೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತದೆ. ಈ ಟೀ ಕುಡಿಯೋರು ನೋಡಿ, ಪ್ರಾಕ್ಟೀಸ್ ಆಗಿ ಹೋಟೆಲ್ನಲ್ಲಿ 10 ನಿಮಿಷಕ್ಕೊಂದ್ಸಲ ಏನ್ ಮಾಡ್ತಾ ಇರ್ತಾರೆ? ಟೀ ಕುಡಿತಾನೆ ಇರ್ತಾರೆ ಅಲ್ವಾ? ಹಾಗೆ ಅಖಂಡ ಮಹಾದಾನಿಗಳಾಗಿ ಅಂತ ಹೇಳ್ತಾರೆ ಬಾಬಾ, ಸರಿನಾ? ಓಕೆ, ಅದು ಮಹಾದಾನಿಗಳಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನಾಗ್ಬೇಕು? ನಮ್ಮ ಮನಸ್ಸನ್ನ ತಂದೆಗೆ ಕೊಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಅಖಂಡ ನಿರ್ವಿಘ್ನ ಆಗಿ. ಏನಾಗಿ? ನಿರ್ವಿಘ್ನ. ಯಾಕಂದ್ರೆ ವಿಘ್ನಗಳ ಮಧ್ಯೆ ಬಂದ್ರೆ ಗಮನ ಎಲ್ಲೋಗ್ತದೆ? ವಿಘ್ನಗಳ ಕಡೆ. ವಿಘ್ನಗಳನ್ನು ಓಡಿಸೋದಲ್ಲಿ, ಅದನ್ನು ಶಮನ ಮಾಡೋದಲ್ಲಿ, ಅದ್ರ ಜೊತೆಗೆ ಜಗಳ ಮಾಡೋದಲ್ಲಿ, ಅದನ್ನು ಕ್ಲೀನ್ ಮಾಡೋದಲ್ಲಿ ಏನಾಗ್ತಾ ಇರ್ತದೆ? ಹೋಗುತ್ತೆ, ಸಮಯ ಕಳೆದೋಗ್ಬಿಡ್ತದೆ. ಅವಾಗ ನೀವು ಮಹಾದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಜ್ವರ ಇದೆ, ನೆಗಡಿ ಇದೆ, ಕೆಮ್ಮಿದೆ, ತಲೆನೋವಿದೆ, ಸರಿನಾ? ಈಶ್ವರ ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಆಗೋದಿಲ್ಲ ತಾನೆ, ಸ್ಥೂಲವಾಗಿ. ಹಾಗೇನೆ ಇಲ್ಲೂ ಕೂಡ ಮಾನಸಿಕವಾಗಿ ಏನೋ ಒಂದು ಅಸಫಲತೆ, ಯಾರ್ದೋ ಒಬ್ಬರ ನಿಂದನೆ, ಬೈಗುಳಗಳು, ಬೇಜಾರುಗಳು ಇದೆಲ್ಲ ಬಂದಾಗ ನಾವು ಈಶ್ವರಿ ಸೇವೆಗೆ ನಮ್ಮ ಮನಸ್ಸನ್ನ ಬಾಬನ ಕೈಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ವಿಘ್ನಗಳು ಯಾಕೆ ಬರ್ತಾವೆ? ನೀವು ಮನೆಯಿಂದ ಹೊರಟಿದ್ದೀರಿ, 2 ವೀಲರ್ ತಗೊಂಡು ಹೊರಟಿದ್ದೀರಾ, ಸರಿನಾ? ಮಧ್ಯದಲ್ಲಿ 2 ವೀಲರ್ ಬಿದ್ದು ಬಿಟ್ರಿ, ರೋಡ್ ಹಾಳಾಗಿದೆ, ರೋಡಲ್ಲಿ ಹೊಂಡ ಇದೆ, ಸರಿ.
ತಪ್ಪು ಗೌರ್ಮೆಂಟ್ನವ್ರದ್ದು, ಜನರದು? ನಂದು. ಅದ್ಯಾಕೆ? ನೋಡ್ಕೊಂಡು ಗುಂಡಿ ಹೋಗ್ಬಿಡಲ್ಲ. ಆ ಗುಂಡಿ ಬಿದ್ದಿರೋದ್ ನೋಡ್ಬೇಕಿತ್ತು. ಹಾ. ಗುಂಡಿ ಬಿದ್ದಾಗ ಆ ಸಮಯದಲ್ಲಿ ನೀವು ಟೂ ವೀಲರ್ ಹೇಗೆ ರೈಡ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ತಾನೆ. ಹೌದು. ಗಾಡಿ ನಿಮ್ ಕಂಟ್ರೋಲ್ ಅಲ್ಲಿ ಇರಬೇಕು ತಾನೆ. ತಕ್ಷಣದಲ್ಲಿ ಎದುರುಗಡೆ ಬಂದಾಗ ನಿಲ್ಸುವಂತ ಕೆಪಾಸಿಟಿ, ಯೋಗ್ಯತೆ ಅಷ್ಟೇ ಸ್ಪೀಡ್ ಅಲ್ಲಿ ಇರ್ಬೇಕಲ್ವಾ? ಹೌದು. ಹಸು ಬಂದಿತ್ತಪ್ಪೋ, ಜನ ಬಂದಿತ್ತಪ್ಪೋ, ಗುಂಡಿ ಬಂದಿತ್ತಪ್ಪೋ, ಮಳೆ ಬಂದಿತ್ತಪ್ಪೋ? ನಾವು ಡ್ರೈವಿಂಗ್ ಮಾಡ್ತಾ ಇರೋದಪ್ಪ. ನಮ್ಗೆ ಅನುಭವ ಇಲ್ಲ ಅಂತ ಆಯ್ತು, ಜ್ಞಾನ ಇಲ್ಲ ಅಂತ ಆಯ್ತು. ಹಾಗೆ ಮನೆಯಿಂದ ಹೊರಗಡೆ ಹೋದ ತಕ್ಷಣದಲ್ಲಿ ಇದು ಏನೂ ಸಿಗದೇ ಇರುವಂತ ರೀತಿಯಲ್ಲಿ ನೀವು ಜರ್ನಿ ಮುಗಿಸ್ಕೊಂಡು ಬರ್ಬೋದಾ? ಇಲ್ಲ, ಆಗಲ್ಲ. ಬರ್ತಾರೆ ತಾನೆ. ಬೇರೆ ಬೇರೆ ದಿನ ಬೇರೆ ಬೇರೆ ವಿಘ್ನಗಳು ಬರ್ಬೋದು. ಬರ್ತಾ ಯಾವುದೋ ಒಂದು ದಿವಸ ಟೈರ್ ಪಂಚರ್ ಆಗ್ಬೋದು, ಯಾವುದೋ ಒಂದು ದಿವಸ ಪೆಟ್ರೋಲ್ ಖಾಲಿ ಆಗ್ಬೋದು, ಕೆಲವೊಂದ್ಸಲ ಪೊಲೀಸರು ಕೈ ಮಾಡ್ಬೋದು, ಬೇರೆ ಬೇರೆ ರೀತಿ ವಿಘ್ನಗಳು ಬರ್ಬೋದು. ಆದ್ರೆ ಅದು ಬಂದಾಗ ಆ ವಿಘ್ನದಿಂದ ಹೇಗೆ ಹೊರಗಡೆ ಬರಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ಗೊತ್ತಿದ್ರೆ ಅವಾಗ ಆ ಪ್ರವಾಸ ನಿಮ್ಗೆ ದುಃಖಕರ ಆಗೋದಿಲ್ಲ. ಬೆಂಗಳೂರಿಗೆ ಹೋಗಿದ್ರೆ ಎಲ್ಲ ಸರಿ ಇದೆ, ರೂಟೇ ಗೊತ್ತಿಲ್ಲ, ಅವಾಗ ಏನಾಗ್ತದೆ? ರೋಡ್ ಗಿಡ ಎಲ್ಲ ಚೆನ್ನಾಗಿದೆ, ವೆಹಿಕಲ್ ಚೆನ್ನಾಗಿದೆ, ಆದ್ರೆ ತೊಂದರೆ ಆಗತ್ತಲ್ವಾ? ಓಕೆ, ಟೂ ವೀಲರ್ ಎಲ್ಲ ಚೆನ್ನಾಗಿದೆ, ಡಬಲ್ ರೈಡಿಂಗ್ ಬರೋದೇ ಇಲ್ಲ, ಹಿಂದ್ಗಡೆಗೆ ಏನಾಗಿದ್ದಾರೆ, ತಪ್ಪಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವಾಗ ಏನಾಗ್ಬಿಡ್ತದೆ? ಕೈಕಾಲ ಗಡ 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 ಅಂತ ಏನಾಗ್ತಾ ಇರ್ತದೆ, ನಡಗ್ತಾ ಇರ್ತದೆ. ಹೌದು ತಾನೆ? ಹಾಗೇನೆ ಜೀವನ ನಡೆಸುವಂತ ಕಲೆ ನಮ್ಮಲ್ಲಿ ಇಲ್ಲ. ಆದ್ಮೇಲೆ ವಿಘ್ನಗಳು ಯಾಕೆ ಬರ್ತಾವೆ? ವಿಘ್ನಗಳು ಯಾಕೆ ಬರ್ತಾವೆ? ಆಧ್ಯಾತ್ಮಿಕ ರೂಪದಲ್ಲಿ ಇಲ್ಲಿ ನೋಡಿ, ವಿಘ್ನಗಳು ಯಾಕೆ ಬರ್ತಾವೆ? ನಮ್ದೇ ಕರ್ಮ ಲೆಕ್ಕಾಚಾರ. ನನ್ ಸ್ಟ್ರಾಂಗ್ ಮಾಡೋದಿಕ್ಕೆ. ಪರೀಕ್ಷೆಗೋಸ್ಕರನೇ ಬರ್ತವೆ. ವಿಘ್ನಗಳು ಯಾಕೆ ಬರ್ತಾವೆ ಅಂತಂದ್ರೆ ನೀವು ಸಾಲ ತೀರಿಸಿಲ್ಲ, ಅದಕ್ಕಾಗಿ ವಿಘ್ನ ಬರ್ತದೆ. ನಿಮ್ಮನೇಲಿ ಸಾಲಗಾರ ಯಾಕೆ ಬರ್ತಾರೆ? ಸಾಲ ಮಾಡಿರೋದಕ್ಕೆ. ಮಾಡಿರೋದ್ರ ಜೊತೆಗೆ ಪೇಮೆಂಟ್ ಮಾಡಿಲ್ಲ, ಸಾಲ ಮಾಡಿಲ್ಲ. ಮಾಡ್ಬಿಟ್ಟಿದೀವಿ. ಆದ್ರೆ ಈಗಂತೂ ಮಾಡ್ಬಿಟ್ಟಿದೀವಿ ತಾನೇ, ಗೊತ್ತಾಗಿದೆ. ಅದಕ್ಕಾಗಿ ಸಂಪಾದನೆ ಮಾಡಿ ಉಳಿತಾಯ ಮಾಡ್ಬಿಟ್ಟು ಅವ್ರ ಕೈಲಿ ಕೊಟ್ಟು ಬಿಟ್ರೆ ಅವಾಗ ಏನಾಗ್ತದೆ? ಅವ್ರು ನಿಮ್ಮನೆ ಬಾಗಿಲಿಗೆ ಬರೋದಿಲ್ಲ. ನಿಮ್ಮನೆ ಬಾಗಿಲಿಗೆ ಬಂದಿದ್ದೀರಿ ಅಂತಂದ್ರೆ ಏನರ್ಥ? ಸಾಲ ತೀರ್ಸಿಲ್ಲ. ಸರಿಯಾದ ಟೈಮ್ನಲ್ಲಿ ಏನು ಪೇಮೆಂಟ್ ಮಾಡ್ಬೇಕಿತ್ತೋ ಅದು ನೀವು ಪೇಮೆಂಟ್ ಮಾಡಿಲ್ಲ. ಇಲ್ಲ. ನಿಮ್ಮನೆಯಲ್ಲಿ ಕರೆಂಟ್ ಮೀಟರ್ ವೈರ್ ಕಟ್ ಮಾಡ್ಲಿಕ್ಕೆ ಯಾವಾಗ ಬರ್ತಾರೆ KEB ಅವರು? ಬಿಲ್ ಕಟ್ತಾ ಇದ್ದ. ಬಿಲ್ ಕರೆಕ್ಟ್ ಆಗಿ ಕಟ್ಟಿದ್ರೆ, ಡೇಟ್ ಕರೆಕ್ಟ್ ಆಗಿ ಕಟ್ಟಿದ್ರೆ ಬರ್ತಿರ್ಲಿಲ್ಲ. ಬರೋದಿಲ್ಲ ಅಲ್ವಾ? ಅಂದಮೇಲೆ ವಿಘ್ನ ಬರ್ತಾ ಇದೆ ಅಂತಂದ್ರೆ, ಮಧ್ಯ ಮಧ್ಯದಲ್ಲಿ ವಿಘ್ನ ಬರ್ತಾ ಇದೆ ಅಂತಂದ್ರೆ, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಜೀವನ ನಡೆಸಲಿಕ್ಕೆ, ಸಾಲ ತೀರ್ಸಲಿಕ್ಕೆ, ಮುಂದಿನ ಉಳಿತಾಯಕ್ಕೆ ಬೇಕಾಗಿರುವಷ್ಟು ಸಂಪಾದನೆಯನ್ನ ಪ್ರತಿದಿನ ನಾನು ರಾಜಯೋಗದಲ್ಲಿ ಮಾಡ್ಕೊಂಡಿಲ್ಲ. ಮಾಡ್ತಾ ಇಲ್ಲ. ರಾಜಯೋಗದಲ್ಲಿ ಪ್ರತಿದಿನ ನಾನು ಮಾಡುವಂತ ಕರ್ಮದಲ್ಲಿ ನನಗೆ ಬೇಕಾದಷ್ಟು ಸಂಪಾದನೆ, ಆ ಬೇಕಾದಷ್ಟು ಸಂಪಾದನೆ ಎಷ್ಟಿರ್ಬೇಕು? 2,500 ವರ್ಷ ನಾನು ಮಾಡಿರುವ ಸಾಲದ EMI ಕ್ಲಿಯರ್ ಆಗ್ಬೇಕು. ಭವಿಷ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿತಾಯ ಆಗಬೇಕು. ಅದಕ್ಕಾಗಿ ಅದಾಗಬೇಕು ಅಂತಂದ್ರೆ ನಿಮ್ಮ ಸಂಪರ್ಕದಲ್ಲಿ ಬರುವಂತ ಎಲ್ಲರಿಗೂ ಕೂಡ ಈಶ್ವರೀಯ ಶಕ್ತಿಯನ್ನ ಮಹಾದಾನದ ರೂಪದಲ್ಲಿ ಏನ್ ಮಾಡ್ತಾ ಹೋಗ್ಬೇಕು? ಕೊಡ್ತಾ ಹೋಗ್ಬೇಕು. ಪ್ರಶ್ನೆ, ದಾನ ಅಂತ ಯಾಕೆ ಹೇಳಿದ್ರು? ನಿರೀಕ್ಷೆ ಇರಬಾರ್ದು, ಅದಕ್ಕೆ ದಾನ ಅಂತ ಹೇಳ್ತಾರೆ. ದಾನ ಅಂದ್ಮೇಲೆ ಅದು ಕೊಟ್ಟ ಮೇಲೆ ಮತ್ತೆ ವಾಪಸ್ ಅವ್ರು ನಿಮ್ಗೆ ಕೇಳೋದಿಲ್ಲ. ಕೊಡೋದಿಲ್ಲ ಅಲ್ವಾ? ಆ ನಿರೀಕ್ಷೆ ಇಚ್ಛೆನ ಇರ್ಬಾರ್ದು. ಇಟ್ಕೊಳ್ಳುವಂಗಿಲ್ಲ. ಯಾರಿಗೋ ಒಬ್ರು ನೀವು ಭಿಕ್ಷುಕರಿಗೆ ಹಣ ಕೊಡ್ತೀರಾ, ಅವ್ರು ವಾಪಸ್ ಕೊಡ್ತಾರಾ? ಇಲ್ಲ. ಇಲ್ಲ. ಯಾರೋ ನಿಮ್ಮನೆ ಮದ್ವೆಗೆ ಬಂದ್ರೆ ನಿಮ್ಗೆ ಏನಾಗತ್ತೆ? ಅಯ್ಯೋ, ನಮ್ಮನೆ ಮದ್ವೆಗೆ ಬಂದಿದ್ದಲ್ವಾ, ನಾವು ಕೂಡ ಏನ್ ಮಾಡ್ಬೇಕಾಗತ್ತೆ? ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅವ್ರು 500 ರೂಪಾಯಿ ಮೊಯ್ ಹಾಕಿದ್ದಾರೆ, ನಾವು ಕೂಡ ಏನ್ ಮಾಡ್ಬೇಕು? ಹಾಕ್ಲೇಬೇಕು. ಹಾ, ಅಲ್ವಾ? ಅವಾಗ ಏನಾಗುತ್ತೆ? ಅವ್ರು ಬಂದು ಏನು ಮಾಡಿದಾರೋ ರಿಟರ್ನ್ ನಾವು ಕೊಡಬೇಕಾಗ್ತದೆ ಅಲ್ವಾ? ಆದ್ರೆ ದಾನದ ವಿಷಯದಲ್ಲಿ ನೀವು ಮಾಡ್ತಾ ಹೋಗ್ಬೇಕೆ ಹೊರತು ಅವರಿಂದ ಯಾವುದೇ ನಿರೀಕ್ಷೆ ನೀವು ಇಟ್ಕೊಳ್ಬಾರ್ದು. ಯಾಕೆ ದಾನ ಮಾಡಿದ್ರಿ? ಹೇಗ್ ದಾನ ಮಾಡಿದ್ರಿ? ದೇ ದೋ ದಾನ್ ಚೂಟೆ ಗ್ರಹಣ. ಈ ಅರ್ಚಕರ ಹತ್ರ ಅಥವಾ ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟು ಜಾತಕವನ್ನ ತೋರಿಸಿ, ಸರಿನಾ? ಅವಾಗ ಅವ್ರೇನ್ ಹೇಳ್ತಾರೆ? ಈ ಸಂಕಷ್ಟಕ್ಕೆ ಈ ದಾನವನ್ನ ಮಾಡಿ, ಬ್ರಾಹ್ಮಣರಿಗೆ ಮಾಡಿ, ದೇವಸ್ಥಾನಕ್ಕೆ ಮಾಡಿ ಅಲ್ವಾ? ಆ ದಾನವನ್ನ ಮಾಡೋದ್ರಿಂದ ಹಿಂದಿನ ನಿಮ್ಮ ಲೆಕ್ಕಾಚಾರಗಳು ಏನಾಗ್ತಾವ? ಅದು ಕ್ಲಿಯರ್ ಆಗುತ್ತೆ.
ಅಂದ್ರೆ ಬಾಬಾ ಹೇಳ್ತಾ ಇರೋದು, ಮಕ್ಕಳೇ ಸಾಲದ ಹೊರೆ ತಲೆ ಮೇಲೆ ಬೇಕಾದಷ್ಟು ಇದೆ. ಇದೆ. ಅದಕ್ಕಾಗಿ ಅದಕ್ಕಾಗಿ ದಾನ ಮಾಡು. ಪತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಮೊಮ್ಮಕ್ಕಳ ರೂಪದಲ್ಲಿ, ಅಪ್ಪಮ್ಮನ ರೂಪದಲ್ಲಿ, ಕಾಯಿಲೆ ರೂಪದಲ್ಲಿ, ಚಳಿಯ ರೂಪದಲ್ಲಿ ಏನಾಗ್ತದೆ? ದಾನ ಮಾಡ್ಬೇಕು. ಅವ್ರು ನೋಟಿಸ್ ಬರ್ತಾ ಇದ್ದಾವೆ, ಏನ್ ಬರ್ತಾ ಇದ್ದಾವೆ, ಅವ್ರದೆಲ್ಲ ಬರ್ತಾ ಇದೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ತಾ ಇದೆ. ಈವನ್ ಅಣ್ಣವ್ರೆ ಇದನ್ನೆಲ್ಲ ಸಹಿಸ್ಕೊಳ್ಬೋದು, ಅಲೌಕಿಕ ಪರಿವಾರದಲ್ಲೂ ಬಂದ್ಬಿಡ್ತದಲ್ಲ. ಯಾಕೆ ಬರ್ತದೆ? ನಮ್ದೇ ಲೆಕ್ಕಾಚಾರ. ಈ ಬೇರೆಯವ್ರ ಹತ್ರ 1-2 ಜನ್ಮಕ್ಕೆ ಬಂದಿರ್ಬೋದು, ಅವ್ರದ್ದು 63 ಜನ್ಮದಿಂದ ಇದೆ ಸಾಲ. ಅವಾಗ ಸ್ಟ್ರಾಂಗ್ ಆಗಿರ್ತದೆ ಇರಲ್ವೋ? ಇರುತ್ತೆ. ಕೆಲವೊಂದ್ಸಲ ನಮ್ದೊಂದು ಭಾಷೆ ಇರ್ತದೆ, ಅಣ್ಣವ್ರೆ ಲೌಕಿಕದವ್ರ ಹತ್ರ ಅದು ಇರ್ಬೋದು, ಅಲೌಕಿಕದವ್ರು ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತಂದ್ರೆ ಎಷ್ಟು ಶಿಷ್ಟು ಮಾಡ್ತಾರೆ ಗೊತ್ತಾ ಅಣ್ಣವ್ರೆ? ಯಾಕೆ ಮಾಡ್ತಾರೆ? ಸಾಲ ಯಾಕಂದ್ರೆ ಇದೆ. ಪದೇ ಪದೇ ನಿಮ್ಮ ಮನೆ ಬಾಗ್ಲಿಗೆ ಬಂದು ನೀವು ಕೊಡ್ತಾ ಇಲ್ಲ, ಅದಕ್ಕಾಗಿ ಅವ್ರಿಗೆ ಸಿಟ್ಟು ಬರ್ತದೋ ಬರಲ್ವೋ? ನೀವೇ ಯಾರಿಗಾದ್ರೂ ಸಾಲ ಕೊಟ್ಬಿಟ್ಟು ಅವ್ರು ಹೇಳಿದಾಗೆಲ್ಲ ಹೋಗ್ಬಿಟ್ಟು ಅವ್ರು ಸಾಲ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ? ಜಗಳ ಮಾಡ್ತೀವಿ. ಹಾಗಂತ ಎದುರುಗಡೆ ಬಂದ್ರಿ, ನೀವು ನನ್ನ ಕಣ್ಣು ನೋಡ್ರಿ, ನಾನು ಕೊಡ್ತೇನೆ, ಸಾಲ ತೀರಿಸ್ತೀನಿ ಅಂತ ಅವ್ರಿಗೆ ಏನ್ ಮಾಡಿ ಹೇಳಲಿಕ್ಕೆ ಹೋಗ್ಬೇಡಿ, ಸರಿನಾ? ಮನೇಲಿ ಕುತ್ಕೊಂಡೇನೆ ಏನ್ ಮಾಡ್ಬೋದು? ಗೂಗಲ್ ಪೇ, ಫೋನ್ ಪೇ ಮೂಲಕ ಏನ್ ಮಾಡ್ಬೋದು? ಪೇಮೆಂಟ್ ಕೊಡ್ಬೋದು. ಮಾಡ್ಬೋದು. ಪೇಮೆಂಟ್ ಮಾಡ್ಬೋದು. ಆದ್ಮೇಲೆ ಗೊತ್ತಿರ್ಲಿ, ಇನ್ನೊಂದು ಕಂಪ್ಲೇಂಟ್ ನಮ್ದು ಏನಿರ್ತದೆ ಗೊತ್ತಾ ಅಣ್ಣವ್ರೆ? ಸೆಂಟರ್ಗೆ ಬೆಳಗಿಂದ ಸಾಯಂಕಾಲವರೆಗೂ ಸೇವೆ ಮಾಡ್ತೀವಿ, ಎಷ್ಟು ಧನ ಸೇವೆ ಮಾಡ್ತೀವಿ, ಮನೆಯಲ್ಲೂ ಮಾಡುದಿಲ್ಲ, ಆದ್ರೂ ಅಕ್ಕರು ಬೈತಾರೆ ಗೊತ್ತಾ? ಯಾಕೆ ಅಂತ, ನೀವು ಏನೇ ಮಾಡಿದ್ರು ಬಾಬನ್ ಜೊತೆಗೆ ಯೋಗ ಇಲ್ಲದೆ ಮಾಡಿದರೆ ಸಾಲ ತೀರೋದಿಲ್ಲ. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಪತ್ತಿಗೆ ಬೇಕಾದಷ್ಟು ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮಾಡ್ತೀವಿ. ಹಾ, ಎಷ್ಟು ಮಾಡಿದಷ್ಟು ಅವರಿಂದ ಬೈಗುಳ, ಸಿಟ್ಟು, ಏಟು ಬೀಳ್ತದೋ ಬೀಳಲ್ವೋ? ಬೀಳ್ತಾನೆ ಇರುತ್ತೆ. ಬೀಳ್ತಾನೆ ಇರುತ್ತೆ. ಏನ್ ರಾಕೇಶ್ ಅಣ್ಣ ಹೇಳ್ತಿದ್ದ? ಬೀಳುತ್ತೆ. ಕಾರಣ ಏನು? ಸಾಲ ತೀರಿಲ್ಲ ಅಂತ ಅರ್ಥ. ಹೌದು. ಸಾಲ ತೀರಿಲ್ಲ ಅಂದ್ರೆ, ಸಾಲ ತೀರಬೇಕಂದಲ್ಲಿ ಭಗವಂತನ ಶಕ್ತಿನೇ ಬೇಕೇ ಹೊರತು ಸ್ಥೂಲ ಧನದಿಂದ, ಉಡುಗೊರೆಯಿಂದ, ಗಿಫ್ಟ್ ಇಂದ, ಮಾತಿನಿಂದ, ಸ್ಥೂಲ ಕರ್ಮದಿಂದ ಸಾಲ ತೀರೋದಿಲ್ಲ. ನೀವು ಬೇಕಾದ್ರೆ ಯೋಗ ಜಾಸ್ತಿ ಮಾಡ್ತಾ ಹೋಗ, ಆವಾಗ ನೋಡಿ ಸಂಬಂಧ ಎಷ್ಟು ಚೆನ್ನಾಗಿರ್ತದೆ. ಹೌದು ತಾನೆ? ಆ ಸ್ಥಿತಿಯಲ್ಲಿ ಇರಿ, ಸ್ವರೂಪದಲ್ಲಿರಿ, ಅನುಭವದಲ್ಲಿರಿ, ಆ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಅನುಭವವನ್ನ ಮಾಡ್ತಾ ಇರಿ. ಆವಾಗ ನೋಡಿ ಸಂಬಂಧಗಳು ವ್ಯಕ್ತಿಯಿಂದ, ಶರೀರದಿಂದ, ವಾತಾವರಣದಿಂದ, ವಾಯುಮಂಡಲದಿಂದ ಎಷ್ಟು ಚೆನ್ನಾಗಿರೋ ಸಿಗ್ತದೆ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ಸರಿನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಖಂಡ ಮಹಾದಾನಗಳು ನೀವು ಆಗ್ತಾ ಹೋದರೆ ಆವಾಗ ನಿಮ್ಮಲ್ಲಿ ವಿಘ್ನಗಳು ಬರುವಂತ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಯಾವಾಗ ವಿಘ್ನಗಳಿರೋದಿಲ್ವೋ, ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ, ಆತ್ಮಿಕವಾಗಿ ನೀವೇನಾಗಿರ್ತೀರಿ? ಖುಷಿ. ಯೋಗ್ಯವಾಗಿರುವಂತ ಕಾರಣದಿಂದ ಸಾಧನೆ ಮಾಡೋದು, ದಾನ ಮಾಡೋದು ನಿಮ್ಗೆ ಏನಾಗ್ತದೆ? ಸಹಜವಾಗ್ತದೆ. ಪುನಃ 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 ವಿಘ್ನಗಳು ಬರ್ತಾ ಹೋದ್ರೆ ಅಯ್ಯೋ ಯಾಕಪ್ಪ ಮಾಡ್ಬೇಕು ಅಂತ ಬಿಟ್ಟು ಏನಾಗ್ತಾ ಇರ್ತದೆ? ಅನ್ನಿಸ್ತಾ ಇರುತ್ತಲ್ವಾ? ಅದಕ್ಕಾಗಿ ವರ್ಷ ಪೂರ್ತಿ ಪ್ರತಿ ಸೆಕೆಂಡ್ ಏನ್ ಮಾಡ್ಬೇಕು? ಮಹಾದಾನ. ಮಧ್ಯದಲ್ಲಿ ವಿಘ್ನಗಳು ಬರ್ತಾ ಇದ್ದಾವೆ ಅಂತ ಏನರ್ಥ? ಏನರ್ಥ? ಓಕೆ, ವಿಘ್ನಗಳು ಜೀವನದಲ್ಲಿ ಬರ್ತಾವೋ ಬರಲ್ವೋ? ಬರ್ತದೆ. ಬಂದ್ರೆ ಹೆದರ್ಬೇಕೋ ಬೇಡವೋ? ಇಲ್ಲ. ಬೇಡ. ಹೆದರ್ಬಾರ್ದು. ಜೀವನದಲ್ಲಿ ಪರೀಕ್ಷೆಗಳು, ಪ್ರಶ್ನೆಗಳು ಬರ್ತಾವೋ ಬರಲ್ವೋ? ಬರ್ತವೆ. ಬರ್ತವೆ ಅಲ್ವಾ? ಇವಾಗ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಓಕೆ, ಗಾಳಿ ಪೆಟ್ರೋಲ್ ಖಾಲಿ ಆಗ್ತದೆ, ಪೆಟ್ರೋಲ್ ತುಂಬಬೇಕು, ಜೋಬಲ್ ಹಣ ಇದೆ, ಪೆಟ್ರೋಲ್ ಬಂಕ್ ಇದೆ, ತುಂಬಿಸ್ಬಿಟ್ಟು ವಿಷಯ ಮುಗೀತಲ್ವಾ? ವಿಘ್ನಗಳು ಮೊದಲಿನಕ್ಕಿಂತ ಜಾಸ್ತಿ ಬರ್ತವೆ, ವಿಘ್ನನೇ ಬರೋದಿಲ್ಲ ಅಂತಲ್ಲ, ಆದ್ರೆ ವಿಘ್ನವನ್ನ ಪರಿಹಾರ ಮಾಡುವಂಥದ್ದು ನಿಮಗೆ ಜಮಾದ ಖಾತೆ ನಿಮ್ಮಲ್ಲಿ ಇರ್ಬೇಕಾಗ್ತದೆ. ಇದ್ರೆ ನಿಮ್ಗೆ ಏನಾಗೋದಿಲ್ಲ, ತೊಂದ್ರೆ ಆಗೋದಿಲ್ಲ, ಅದು ವಿಘ್ನ ಅಂತ ನಿಮ್ಗೆ ಅನ್ಸೋದಿಲ್ಲ. ಓಕೆ, ಸರಿ. ಹಾಗಿದ್ರೆ ಈ ಅಖಂಡ ವಿಘ್ನಿಗೆ ಆಗ್ಬೇಕು, ನಿರ್ವಿಘ್ನರಾಗ್ಬೇಕು, ಅಖಂಡ ಮಹಾದಾನಿಗಳಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಖಂಡ ಯೋಗಿಗಳಾಗ್ಬೇಕು. ಏನಾಗ್ಬೇಕು? ಅಖಂಡ ಯೋಗಿಗಳಾಗ್ಬೇಕು. ಅಖಂಡ ಅಂತಂದ್ರೆ ಏನು? ಸದಾ ಕಟ್ ಆಗ್ಬಾರ್ದು, ಖಂಡಿತ. ಕರೆಂಟ್ ಹೋಗೋದು ಬರೋದು, ಹೋಗೋದು ಬರೋದು, ಇಂಟರ್ನೆಟ್ ಹೋಗೋದು ಬರೋದು ಮಾಡಿದ್ರೆ ಏನಾಗ್ತದೆ?
ಮಧ್ಯ ಸದಾ ಮಧ್ಯ ಸದಾ ಮಾಡ್ತಾ ಇರೋದಕ್ಕೆ ಅಖಂಡ. ಅಂದ್ರೆ ಖಂಡ ತುಂಡಾಗಬಾರ್ದು, ತುಂಡಾಬಾರ್ದು, ಆಗ್ಬಾರ್ದು, ನಿರಂತರವಾಗಿ ಇರಬೇಕು. ನಡೀತಾ ಇರ್ಬೇಕು. ಮಜಾ ಏನು ಗೊತ್ತಾ, ಬಾಬಾ ಅಖಂಡ ಯೋಗಿ ಅಂತ ಯಾಕೆ ಹೇಳಿದ್ರು ನೋಡಿ. ನಾವು ಎಲ್ಲಾ ಸಮಯದಲ್ಲೂ ಒಂದೇ ಪರ್ಸೆಂಟೇಜ್ ಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ಇಲ್ಲ. ಯಾಕಂದ್ರೆ ಅಮೃತ ವೇಳೆ ನಾವು ಕುತ್ಕೊಂಡಿದ್ದೀವಿ, ಆವಾಗ ನಮ್ಗೆ ಹೊರಗಡೆಗೆ ಏನು ಕೆಲಸ ಇರೋದಿಲ್ಲ. ಒಂದ್ ದೊಡ್ಡ ಸಮಸ್ಯೆ, ಒಂದು ನಿದ್ರಾ ಯೋಗದ ಇರ್ತದೆ ಅಲ್ವಾ? ಆವಾಗ ಹೌದು. ನಾವು ಮನಸ್ಸನ್ನ ಹೆಚ್ಚಿನ ಸಮಯ ಯಾರಿಗೆ ಕೊಡ್ಬೋದು? ಭಗವಂತನಿಗೆ ಕೊಡ್ಬೋದು. ಕೊಡ್ಬೋದು. ಅದೇ ಕರ್ಮಕ್ಷೇತ್ರ ಕೇಳಿದಾಗ ಏನಾಗತ್ತೆ, ಅಷ್ಟೇ ಪರ್ಸೆಂಟೇಜ್ ಅಲ್ಲಿ ಮನಸ್ಸನ್ನ ಭಾವನೆಗೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆತ್ಮಿಕ ಶಕ್ತಿಯನ್ನ, ಮನಬುದ್ಧಿಯನ್ನ ಶರೀರದ ಕಡೆಗೆ, ನಮ್ಮ ಪಾತ್ರದ ಕಡೆಗೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ಓಕೆ, ಹೇಳ್ತಾರೆ ಸರಿ ಕೊಡಿ, ಪರ್ಸೆಂಟೇಜ್ ಕಡಿಮೆ ಇರ್ಲಿ, ಅದು ಕನೆಕ್ಷನ್ ಮಾತ್ರ ಕಟ್ಟಾಗಬಾರ್ದು. ಇರ್ಲೇಬೇಕು. ಅರ್ಥ ಆಯ್ತಾ? ಕಡಿಮೆ ಪರ್ಸೆಂಟೇಜ್ ಇದ್ರೂನು ಕೂಡ ಏನಾಗ್ಬೇಕು, ಕನೆಕ್ಷನ್ ಕಟ್ ಆಗ್ಬಾರ್ದು. ಇರ್ಬೇಕು. ಓಕೆ, ನಡ್ಕೊಂಡು ಹೋಗ್ತಾ ಇದ್ದೀರಾ, ಅವಾಗ ಏನಾಗ್ತದೆ, ನಡೆಯೋದ ಕಡೆ ಗಮನ ಇರ್ತದೆ, ಬಾಬಾ ಜೊತೆ ಮಾತಾಡ್ತಾ ಇರಬೇಕು. ಬಸ್ಸಲ್ಲೋ ಕುತ್ಕೊಂಡ್ಬಿಟ್ಟಿದ್ದೀರಾ, ಸೀಟ್ ಸಿಕ್ಕಿಬಿಟ್ಟಿದೆ, ಅವಾಗ ಏನ್ ಮಾಡ್ಬೋದು, ಆಗ್ಲೂ ಬಾಬನ್ ನೆನಿಬೋದು. ಬಾಬಾ ಜೊತೆ ಮಾತಾಡ್ತಾರೆ. ಹೆಚ್ಚಿನ ಪರ್ಸೆಂಟೇಜ್ ಕೊಡ್ಬೋದಲ್ವಾ? ಅವಾಗ ಹೌದು. ನಡಿಬೇಕಾದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಟ್ರೈನಲ್ಲಿ ಕುತ್ಕೊಂಡಾಗ, ಬಸ್ಸಲ್ಲಿ ಕುತ್ಕೊಂಡಾಗ ನಾವೇನ್ ಮಾಡ್ಬೋದು, ಹೆಚ್ಚಿನ ಪರ್ಸೆಂಟೇಜ್ ಗಮನ, ಅಟೆನ್ಷನ್, ಸ್ಮೃತಿ ಯಾರ ಜೊತೆ ಕೊಡ್ಬೋದು, ಬಾಬನ್ ಜೊತೆಗೆ. ಬಾಬರ್. ಬಾಬಾ ಹತ್ರ ಅಖಂಡ ಯೋಗಿ ಅಂತಂದ್ರೆ ನಿಮ್ಮ ಮನಸ್ಸು ಸದಾ ಕಾಲ ಯಾರ ಜೊತೆಗೆ ಇರಬೇಕು, ಪರಮಾತ್ಮ. ಆ ರೀತಿ ನೋಡಿದ್ರೆ ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೂ ಆತ್ಮ ಯೋಗದಲ್ಲಿ ಇರ್ತದೆ, ಯಾರ್ದೋ ಒಬ್ರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತದೆ. ಆದ್ರೆ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇರ್ಬೇಕು, ಭಗವಂತನಿಗೆ. ಅವ್ರ ಜೊತೆಗೆ ಇದ್ದೀವಿ ಅಂತ ಹೆಂಗ್ ಗೊತ್ತಾಗ್ತದೆ, ಹೆಂಗ್ ಗೊತ್ತಾಗತ್ತೆ? ಖುಷಿ ಇರ್ತದೆ. ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರೋ ಅವ್ರ ಗುಣದ ಅನುಭವ ಆಗತ್ತಲ್ವಾ? ಹೌದು. ಯಾರ ಜೊತೆಗೆ ನೀವು ಜೋಡಣೆ ಆಗಿದ್ದೀರೋ ಅದರಲ್ಲಿರುವಂತ ಏನು ಗುಣಗಳಿದ್ದಾವೆ ಅದರ ಅನುಭವ ಹಾಗೆ ಆಗುತ್ತೆ. ಬೇಕು ಅಲ್ವಾ? ಓಕೆ, ಅದರ ಅನುಭವ ಆಗ್ಲಿ, ಆದ್ರೆ ಅದನ್ನ ನೀವು ಅನುಭವಿಸೋದು ಬೇಡ, ಬೇರೆಯವ್ರು ಕೊಡೋದಲ್ಲಿ ಅನುಭವಿಸಿ ಅಂತ ಹೇಳ್ತಾರೆ ಬಾಬಾ. ನನಗೆ ಶಾಂತವಾಗಿದೆ, ನನಗೂ ಖುಷಿಯಾಗಿದೆ, ನನಗೆ ಕಿರಣ ಬರ್ತಾ ಇದೆ, ನಿಮಗಲ್ಲ. ಏನಾಗ್ಬೇಕು, ವಿಶ್ವಕ್ಕೆ ಬೇರೆಯವರಿಗೂ ಕೊಡುವಂತವರಾಗ್ಬೇಕು, ಸರ್ವರಿಗೂ ಕೊಡುವಂತವರಾಗ್ಬೇಕು, ವಿಶ್ವಕ್ಕೆ ಕೊಡುವಂತವರಾಗ್ಬೇಕು ಅಲ್ವಾ? ಅದಕ್ಕಾಗಿ ಅಖಂಡ ಯೋಗಿ ಅಂದ್ರೆ ನಿರಂತರವಾಗಿ ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ಏನಾಗ್ಬೇಕು, ಶಕ್ತಿ ಪ್ರವಾಹ ಆಗಿ ಗೊತ್ತಾಗಬೇಕು. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನಿಮ್ಗೊಂದು ಜ್ವರ ಬಂತು ಅಂತ ತಿಳ್ಕೊಳ್ಳಿ. ಏನ್ ಬಂತು, ಜ್ವರ. ಜ್ವರ. ಎಷ್ಟು ದಿನ ಇದೆ ಜ್ವರ? ಎಷ್ಟು ದಿನ ಇದೆ? ಒಂದು 3-4 3-4 ದಿನ. ಸರಿ, 3-4 ದಿನ ಜ್ವರ ಇದ್ದಾಗ ನೀವೇನೇ ಕೆಲಸ ಮಾಡಿದ್ರು ಮೈ ಸುಸ್ತು, ಭಾರ ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಬಿಸಿ ಜ್ವರ ಇದೆ, ಬಾಡಿಯಿಂದ ಬಿಸಿ ಹೋಗುದು ಗೊತ್ತಾಗ್ತದೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಯಾವಾಗ ಗೊತ್ತಿರ್ತದೆ, ಯಾವಾಗ ಗೊತ್ತಿರೋದಿಲ್ಲ. ಆ ಜ್ವರ ಬಂದಾಗ ಏನೇ ಕರ್ಮ ಮಾಡಿದ್ರು ಕೂಡ ನಮ್ಗೆ ಆ ಜ್ವರದ ಫೀಲಿಂಗ್ ಆಗುತ್ತೆ. ಆಗತ್ತೆ. ಯಾಕಂತಂದ್ರೆ ಕರ್ಮವನ್ನ ಮಾಡ್ಲಿಕ್ಕೆ ಶರೀರ ಬೇಕಾಗಿರುವಂತ ಕಾರಣದಿಂದ, ಶರೀರದ ಮೇಲೆ ಆ ವೈರಸ್ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತಾ ಇರುವಂತ ಕಾರಣದಿಂದ ಅದರ ಪ್ರಭಾವ ಆತ್ಮದ ಮೇಲೆ ಹಾಗೆ ಆಗ್ತದೆ. ಹಾಗಂತ ಜ್ವರ ಬಂದಿದೆ ಅಂತ ಯಾವ್ದಾದ್ರು ಕೆಲಸ ಮಾಡೋದನ್ನ ನಿಲ್ಲಿಸ್ತೀರಾ? ಇಲ್ಲ. ಇಲ್ಲ. ಸರಿ, ಕೆಮ್ಮು ಬಂದಿದೆ ಅಂತ ತಿಳ್ಕೊಳ್ಳಿ. ಏನಿದೆ, ಕೆಮ್ಮು. ಕೆಮ್ಮು ಬಂದಿದೆ ಅಂತ ಕೆಮ್ತಾ ಕೂತ್ಕೊಳ್ತೀರ ರೂಮಲ್ಲಿ ಹೋಗ್ಬಿಟ್ಟು, ಒಂದು ಅರ್ಧ ಗಂಟೆ ಕೆಮ್ಬಿಟ್ಟು ಎಲ್ಲ ಕೆಮ್ಮೆಲ್ಲ ಕಡಿಮೆ ಆದ್ಮೇಲೆ ಹೊರಗಡೆ ಬಂದ್ಬಿಟ್ಟು ಕೆಲಸ ಮಾಡಿ, ಅವಾಗ ಕೆಮ್ಮಬಾರದು. ಆಗತ್ತಾ? ಇಲ್ಲ, ಆಗ್ಲೂ ಬರುತ್ತೆ. ಎಲ್ಲೇ ಇದ್ದೂನು ಕೂಡ ಕೆಮ್ಮು ಬರುತ್ತೆ ಅಂತಂದ್ರೆ ಏನ್ ಮಾಡ್ತೀವಿ, ಕೆಮ್ತಾ ಇರ್ತೀವಿ, ಜೊತೆಗೆ ವರ್ಕ್ ಬೇರೆ ಮಾಡಿ. ಕೆಲಸನೂ ಕೂಡ ಮಾಡ್ತಾ ಇರ್ತೀವಿ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿರಂತರವಾಗಿ ಈಶ್ವರಿ ಶಕ್ತಿ ಏನಾಗ್ಬೇಕು, ಹೊರಗಡೆಗೆ ಹೋಗ್ತಾ ಇರ್ಬೇಕು. ಹೋಗ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಅವಾಗ ಮಕ್ಕಳು ಕೇಳ್ತಾರೆ, ನೀವು ನಿರಂತರವಾಗಿ ಯೋಗನ ಅದೇಂಗೆ? ನನ್ನ ಆತ್ಮ ಬಿಂದು ಅಜರ ಅಮರ ಅವಿನಾಶಿ ಪರಂಧಾಮದಲ್ಲಿದ್ದೇನೆ, ನನ್ನ ಜೊತೆ ಕಿರಣ ಬರ್ತಾ ಇದೆ, ವಿಶ್ವಕ್ಕೆಲ್ಲ ಇಷ್ಟೆಲ್ಲ ಮಾಡ್ಬೇಕಲ್ವಾ? ಅಡಿಗೆ ಮಾಡ್ತಾ, ಊಟ ಮಾಡ್ತಾ, ಇದನ್ನೆಲ್ಲ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತೋ ಆಗಲ್ವಾ? ಆಗುತ್ತೆ. ಆಗುತ್ತೆ. ಅದನ್ನ ಹೇಳ್ತಾ ಕೂತ್ಕೊಳ್ತೀರಿ? ಯಾರ್ದೋ ಫೋನ್ ಬಂದಾಗ ನನ್ನ ಆತ್ಮ ಬಿಂದು ಅಜರ ಅಮರ ಅಂತ ಹೇಳ್ತಾ ಕೂತ್ಕೊಳ್ತೀರಾ? ಹೇಳ್ತೀರೋ ಹೇಳಲ್ವಾ? ಹೇಳೋದಿಲ್ಲ. ಬಾಯಿಂದ ಇಲ್ಲ, ಆದ್ರೆ ಮನ್ಸಿಂದ. ಮನುಷ್ಯನಿಂದ ಹೇಳ್ತಾ ಕೂತ್ಕೊಂಡೆ ಫೋನಲ್ಲಿ ಮಾತಾಡೋದು ಹೆಂಗೆ? ಯಾರ್ದೋ ಮಾತಾಡ್ತಾ ಇರ್ಬೇಕು.
ಟಿವಿ ನೋಡ್ತಾ ಇರ್ಬೇಕಾಗ್ತದೆ, ಕ್ರಿಕೆಟ್ ನೋಡ್ಬೇಕಾಗ್ತದೆ, ಇನ್ನೇನೋ ಮಾಡ್ಬೇಕಾಗ್ತದೆ. ಆವಾಗ ನೀವು ಮನ್ಸಲ್ಲಿ ಇದನ್ನ ಹೇಳ್ಕೊಳ್ತಿರ್ತೀರಿ. ಮನ್ಸದೇ ಇಲ್ಲ, ಸದಾ ನೆನಪಿನಲ್ಲಿರೋ ಕಾರಣ ಅದು ಆ, ಭಾರ ಇರಲ್ಲ, ಖುಷಿಯಾಗಿರೋ ತರ ಹ್ಮ್. ಬಾಬಾದ ಇದಿರುತ್ತೆ ಅಂತ, ಪ್ರಯೋಗ ನಮ್ಮ ಮೇಲೆ ಇರುತ್ತೆ ಅನ್ನೋದು ಮನವರಿಕೆ ಇರುತ್ತೆ. ಅಂದ್ರೆ ಇಲ್ಲಿ ಯೋಗ ಅಂತಂದೇನು ನೋಡಿ, ಒಂದು ಕರ್ಮ, ಇನ್ನೊಂದು ಕರ್ಮದ ಫಲ. ಓಕೆನಾ? ಅಡಿಗೆ ಮಾಡೋದೊಂದು, ಅಡಿಗೆ ಬಂದ ಮೇಲೆ ಅದನ್ನ ತಿನ್ನೋದು. ಅವಾಗ ಕರ್ಮ ಮಾಡೋದಿಲ್ಲ, ಕರ್ಮದ ಫಲ ಜೊತೆಗೆ ನಾವೇನಾಗಿರ್ತೀವಿ, ಕನೆಕ್ಟ್ ಆಗಿರ್ತೀವಿ. ಕರೆಕ್ಟ್. ಶರೀರಕ್ಕೆ ಸೆಕೆ ಆಗಿದೆ, ಶರೀರ ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಚೇರ್ ಮೇಲೆ ಕೂರಿಸ್ಬೇಕು, ಎಸಿ ಸ್ವಿಚ್ ಆನ್ ಮಾಡ್ಬೇಕು, ಎಸಿ ಆನ್ ಆಗ್ಬೇಕು, ಅಲ್ಲಿಂದ ತಂಪು ಗಾಳಿ ಬರಬೇಕು. ಬಂದಾಗ ನಾವ್ ಯಾವ್ದು ಕಡೆ ಗಮನ ಕೊಡ್ತೀವಿ, ತಂಪು ಗಾಳಿ ಕಡೆ. ಗಾಳಿ ಕಡೆಗೆ ಮಾತ್ರ ಗಮನ ಕೊಡ್ತೀವಿ ಹೊರತು ಆವಾಗ ಫ್ಯಾನ್ ಕಡೆ ಆಗ್ಲಿ, ಎಸಿ ಕಡೆಗಾಗ್ಲಿ, ಅದ್ರ ಪೇಂಟ್ ಕಡೆಗಾಗ್ಲಿ, ಮಷಿನ್ ಕಡೆಗಾಗ್ಲಿ ನಾವು ಗಮನ. ಕೊಡೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಕೇವಲ ಸಪ್ತ ಶಕ್ತಿಗಳ ಕಡೆ ಮಾತ್ರ ಗಮನ ಕೊಡ್ಬೇಕೇ ಹೊರತು ಅದು ವಿಶ್ವಕ್ಕೆ ಹೋಗಿದ್ಯಾ, ಯಾರಿಗೆ ಹೋಗ್ತಾ ಇದೆ, ಅದರ ಕಡೆಗೆ ನೀವು ಗಮನವನ್ನ ಕೊಟ್ಟರೆ ನೀವು ಯೋಗವನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ. ಹಾಗಿದ್ರೆ ಅಖಂಡ ಮಹಾದಾನಿಗಳಾಗ್ಬೇಕು, ಅಖಂಡ ನಿರ್ವಿಘ್ನರಾಗ್ಬೇಕು, ಅಖಂಡ ಯೋಗಿ ಆಗ್ಬೇಕು ಅಂದ್ರೆ ಫಾರ್ಮುಲಾ ಏನು? ಮನ್ಮನಾಭ ಸೂತ್ರ. ಸದಾ ಸಫಲತಾ ಮೂರ್ತಿ ಬನು. ಸದಾ ಏನಾಗ್ಬೇಕಂತೆ, ಸಫಲತಾ ಮೂರ್ತಿ ಆಗಿರ್ಬೇಕು. ಅಖಂಡವಾಗಿ ಕಾರ್ಯ ನಡಿಬೇಕು ಅಂತಂದ್ರೆ ವಿಧಿ ವಿಧಾನ ಯಾವುದು, ಸದಾ ಸಫಲತಾ ಮೂರ್ತಿ. ಈಗ ಸಫಲತೆ ಅಂತಂದ್ರೆ ಏನು? ಸಫಲತೆ ಅಂತಂದ್ರೆ ಏನು ಗೊತ್ತಿಲ್ವಾ? ಸಫಲತೆ ನಮ್ಗೆ ಏನ್ ಬೇಕು ಅದು ಸಿಕ್ಕಿದೆ. ಸಕ್ಸಸ್ ಮಾಡಿದ್ರೆ ನಿಮ್ಗೇನು ಬೇಕು ಅದು ಸಿಕ್ಕಿದೆಯಲ್ಲ. ನೀವೇನು ಕರ್ಮ ಮಾಡ್ತಿರೋ ಆ ಕರ್ಮದಲ್ಲಿ ಆತ್ಮನ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು. ಏನಾಗ್ಬೇಕು? ನನ್ಗೆ ಗೋಬಿ ಮಂಚೂರಿ ಸಿಗಿದ್ರು ಕೂಡ ಖುಷಿ ಆಗ್ಬಿಡ್ತದೆ, ಅರ್ಧ ಕೆಜಿ ಬಂಗಾರ ಸಿಗಿದ್ರು ಖುಷಿ ಆಗ್ಬಿಡ್ತದೆ. ಸಫಲ ಅಂತಂದ್ರೇನು? ನಾನು ಆತ್ಮ ಕರ್ಮವನ್ನ ಮಾಡ್ತೀನಲ್ವಾ, ಆ ಕರ್ಮದ ಫಲ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ಬೇಕು, ಜಮಾ ಆಗ್ಬೇಕು. ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬಿಲ್ಡಿಂಗ್ ಅಲ್ಲಲ್ಲ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಊಟ ತಿಂಡಿಯಲ್ಲೆಲ್ಲ, ತನು ಧನ ಜನ ಇದರಲ್ಲ, ಯಾವ್ದಲ್ಲಿ? ಆತ್ಮದ ಅಕೌಂಟ್ ಅಲ್ಲಿ ನೀವು ಮಾಡಿರುವಂತ ಕರ್ಮದ ಫಲ ಏನಾಗ್ಬೇಕು, ಜಮಾ ಆದ್ರೆ ಅದು ಸಫಲ. ಅದ್ರಲ್ಲಿ ಮೈನಸ್ ಆದ್ರೆ ವಿಫಲ. ವಿಫಲ. ಬ್ಯಾಂಕಿಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಅಕೌಂಟ್ ಅಲ್ಲಿ ಜಮಾ ಆಗ್ತದೆ, ಹೊರಗಡೆ ಬಂದ್ಮೇಲೆ 2 ವೀಲರ್ ಓಡಿಸ್ಕೊಂಡ್ಬಿಡ್ತೀವಿ. ಓಕೆ, ಸಂಪಾದನೆ ಆಗ್ತದೋ ಖರ್ಚಾಗತ್ತೋ? 2 ವೀಲರ್ ಓಡಿಸ್ಕೊಂಡು ಮನೆಗೆ ಬಂದ್ರೆ ಸಂಪಾದನೆ ಆಗತ್ತೋ ಖರ್ಚಾಗತ್ತೋ? ಖರ್ಚಾಗುತ್ತೆ. ಆಟೋದಲ್ಲಿ ಬಂದ್ರೆ ಹಾಗೂ ಖರ್ಚಾಗುತ್ತೆ, ಕಡಿಮೆ ಆಗುತ್ತೆ. ಊಟ ತಿಂಡಿ ಮಾಡಿದ್ರೆ, ಅದು ಖರ್ಚು. ಫೋನಲ್ಲಿ ಮಾತಾಡಿದ್ರೆ ಅದು ಖರ್ಚು. ಖರ್ಚಾಗತ್ತೆ ತಾನೆ. ಅಂದ್ಮೇಲೆ ಸಫಲನೋ ವಿಫಲನೋ? ವಿಫಲ. ವಿಫಲ. ಅದು ಮೈನಸ್ ಆಯ್ತು ತಾನೆ. ಓಕೆ, ನಿಮ್ಗೆ ಮೈನಸ್ ಇಷ್ಟನೋ ಪ್ಲಸ್ ಇಷ್ಟನೋ? ಪ್ಲಸ್ ಆಗ್ಬೇಕು. ಇಷ್ಟು ಜಮಾ ಆಗ್ಬೇಕು. ಸರಿ, ಆತ್ಮ ಹೇಗದ ಅಕೌಂಟ್ ಅಲ್ಲಿ ಜಮಾ ಆಗೋದು ಯಾವಾಗ? ನೆಡ್ಕೊಂಡು ಬಂದಾಗ. ಸಂಗಮ ಯುಗದಲ್ಲಿ ಮಾತ್ರ. ಯಾವಾಗ? ಸಂಗಮ ಯುಗದಲ್ಲಿ ಮಾತ್ರ. ಹೌದು ತಾನೆ. ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗದಲ್ಲಿ ಜಮಾ ಆಗತ್ತಾ? ಇಲ್ಲ. ಇಲ್ಲ. ಜಮಾ ಆಗೋದು ಯಾವಾಗ? ಈಗ ಕಾರಣ ಬಾಬಾ ನಮ್ ಜೊತೆಲಿದ್ದಾರೆ. ಬಾಬಾ ಸುಮ್ಮನೆ ಜೊತೆಲಿದ್ರೆ ಆಗೋದಿಲ್ಲ. ನಿಮ್ಮ ಬಾಬಾ ನಿಮ್ಮ ಮೂಲಕ ಅವನ ಶಕ್ತಿಯನ್ನು ಬೇರೆಯವ್ರು ಕೊಡ್ಬೇಕು. ಸುಮ್ಮನೆ ಜೊತೆಲಿದ್ರೆ ಹೆಂಗಾಗ್ಬಿಡ್ತದೆ? ನಿಮ್ಮ ಬಾಬಾ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ತನುವಿನ ಮೂಲಕ ಬೇರೆಯವರಿಗೆ ಅವನ ಶಕ್ತಿಯನ್ನು ಏನ್ ಮಾಡ್ಬೇಕು, ಬೇರೆಯವರಿಗೆ ಕೊಡಬೇಕು. ಸಂಗಮ. ಯಾರ್ಯಾರು ಸಂಗಮ ಆಗಿದೀವಿ ಇಲ್ಲಿ? ಆತ್ಮ ಪರಮಾತ್ಮ. ಹೌದಾ? ಯಾವ್ದಕ್ಕೋಸ್ಕರ? ಪ್ರಾರಬ್ಧ. ನನ್ನ ವಿಕರ್ಮ ವಿನಾಶ ಮಾಡು, ನನ್ನ ಮಕ್ಕಳಿಗೆ ಕೊಡು ಅಂತ ಇದಕ್ಕೆ ನೀವು ಮಾಡಿದಿದ್ರೆ ಅವಾಗ ಸಫಲತೆ ಅಲ್ಲ. ಆಗೋದಿಲ್ಲ. ಅಪ್ಪನ ಆಸ್ತಿ ನೀವು ತಿಂದಿದ್ದೀರ ಅಷ್ಟೇ, ಸಫಲತೆ ಹೆಂಗಾಗ್ಬಿಡ್ತು? ಅದಕ್ಕಾಗಿ ಬಾಬಾ ಹೇಳಿದ್ರೆ ಸಫಲ ಆಗ್ಬೇಕು ಅಂತಂದ್ರೆ ನೀವು ನಿಮ್ಮ ಅಪ್ಪನನ್ನ ಮನೆ ಕರ್ಕೊಂಡು ಬಂದು ಮನಸ್ಸಿನಲ್ಲಿ ಇಟ್ಬಿಟ್ಟು ಆ ತಂದೆ ಏನ್ ಮಾಡ್ಬೇಕು, ಅವನ ಶಕ್ತಿಯನ್ನ ಏನ್ ಮಾಡ್ಬೇಕು, ಕೊಡ್ಬೇಕು. ಯಾರಿಗೆ? ಅವನಿಗೆ ಕೊಡ್ಬೇಕಾದ್ರೆ ನೀವೇನಾಗಿರ್ಬೇಕು? ನಿಮಿತ್ತ ಆಗಿರ್ಬೇಕು. ಮೂರ್ತಿ. ನೀವೇನಾಗಿರ್ಬೇಕು? ಮೂರ್ತಿ.
ಯಾರಿಗಾದ್ರೂ ಕೊಡು, ಎಷ್ಟಾದ್ರೂ ಕೊಡು, ಯಾವ ಸಮಯದಲ್ಲಾದ್ರೂ ಕೊಡು, ಯಾವ ಪ್ರಮಾಣದಲ್ಲಾದ್ರೂ ಕೊಡು, ನಂದೇನು ಅಬ್ಜೆಕ್ಷನ್ ಇಲ್ಲ. ಇಲ್ಲ. ಅದನ್ನ ಕೊಡ್ತಾ ಇರ್ಬೇಕು. ಏನ್ ಮಾಡ್ತಾ ಇರ್ಬೇಕು? ಕೊಡ್ತಾ ಇರ್ಬೇಕು. ಸುಮ್ನೆ ಬಾಯಲ್ಲಿ ಕೊಡ್ತಾ ಇರ್ಬೇಕು ಅಂತಂದು ಹೇಳಿದ್ರೆ ಆಗೋದಿಲ್ಲ. ನೀನು ಕೊಡ್ತಾ ಇರೋದು ನನಗೆ ಗೊತ್ತಾಗ್ಬೇಕು. ನನಗೆ ಜಮಾ ಆಗಿ ನನಗೇನಾಗ್ತಾ ಇರ್ಬೇಕು? ಗೊತ್ತಾಗ್ಬೇಕು. ನಿನ್ನ ಕೆಲಸದಲ್ಲಿ ನಾನು ಮಧ್ಯೆ ಬರೋದಿಲ್ಲ. ನಿನ್ಗೆ ಮನಸ್ಸು ಬೇಕು, ಕೊಟ್ಟಿದ್ದೇನೆ. ಬುದ್ಧಿ ಬೇಕು, ನಾನು ಕೊಟ್ಟಿದ್ದೇನೆ. ಓಕೆ, ಪೂರ್ತಿ ದಿನಾನೇ ಕೊಟ್ಟಿದ್ದೇನೆ. ನಿನ್ನ ಕೆಲಸದ ಮಧ್ಯದಲ್ಲಿ ಬರೋದೇ ಇಲ್ಲ. ಅದು ಅಶರೀರಿ ಸ್ಥಿತಿನ, ಬಿಂದು ಸ್ಥಿತಿನ, ಕರ್ಮಾತೀತ ಸ್ಥಿತಿನೋ, ವಿಶ್ವ ಕಲ್ಯಾಣನೋ, ಮಾಸ್ಟರ್ ಸರ್, ನನಗೇನು ಅದು ಬೇಕಾಗಿಲ್ಲ. ನನಗೇನ್ ಬೇಕು? ಆಂತರಿಕ ಸ್ಥಿತಿ ಇದೆಯಲ್ಲ, ಯಾವ ಸ್ಥಿತಿ? ಆಧ್ಯಾತ್ಮಿಕ ಸ್ಥಿತಿ, ಹಗುರತೆ ಸ್ಥಿತಿ, ಸುಖದ ಸ್ಥಿತಿ ಏನಾಗ್ತಾ ಇರ್ಬೇಕು? ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರಬೇಕು. ಅದನ್ನಾಗ್ಲಿಕ್ಕೆ ನಾನೇನು ಮಾಡೋದಿಲ್ಲ. ನಾನೊಂದು ಯಾರು? ಆತ್ಮ. ನಾನೇನು ಮಾಡೋದಿಲ್ಲ. ಆ ಕಾರ್ಯದಲ್ಲಿ ಸಂಕಲ್ಪ ಮಾತ್ರದಲ್ಲೂ ನಾನು ಮಧ್ಯದಲ್ಲಿ ಬರೋದಿಲ್ಲ. ಹಾಗೆ ಸಂಪೂರ್ಣವಾಗಿ ಆ ಕಾರ್ಯವನ್ನು ಯಾರು ಮಾಡ್ತಿರ್ಬೇಕು? ಬಾಬಾ. ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವಾ? ನಿಮ್ಮ ಮನೆ ಇದೆ, ನಿಮ್ಮ ಅಮ್ಮ ಬಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬಟ್ಟೆ ವಾಶ್ ಮಾಡೋದು ಮಾಡ್ಲಿಕ್ಕೆ ಆಗ್ತದ? ಆಗಲ್ವಾ? ಆಗುತ್ತೆ ಅಲ್ವಾ? ಹಾಗೆ ಆವಾಗ ಅವ್ರು ಮಾಡ್ತಾ ಇರೋದು ನಿಮ್ ಕಣ್ಣೆದುರುಗಡೆ ಕಾಣ್ತಾ ಇರ್ತದೋ ಇಲ್ವೋ ಅವ್ರೇನ್ ಮಾಡ್ತಿದ್ದಾರೆ ಅಂತ? ಕಾಣಿಸುತ್ತೆ. ಅಲ್ವಾ? ಹಾಗೇನೆ ಇಲ್ಲಿ ಬೆಳೆದ್ರೆ ಸಂಪೂರ್ಣದಿಂದಲೇ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಡಿ. ಭಗವಂತನ ಕಾರ್ಯದಲ್ಲಿ ಮಧ್ಯದಲ್ಲಿ ಬರಬೇಡಿ. ಯೋಗ ಮಾಡುವಂತ ವಿಷಯದಲ್ಲಿ ಬಾಬಾ ಮಾಡ್ತಿದ್ದಾರೆ. ಜ್ಞಾನ ಬಾಬಾ ಹೇಳ್ತಿದ್ದಾರೆ. ಪತಿಗೆ ಯಾರು ಬೈತಿದ್ದಾರೆ? ಬಾಬಾ ಬೈತಿದ್ದಾರೆ. ಯಾಕೆ ಹಾ ಇಲ್ಲ ಹೂ ಇಲ್ಲ? ಪತಿಗೆ ಬಾಬಾ ಬೈಬೇಕಾ? ಇಲ್ಲ. ಮತ್ತೆ ಯಾರು ಮಾತಾಡ್ತಾನೆ ಇಲ್ಲ. ಹೂ ಬಸವ, ಹೂ ಹಾ ಬಸವ, ಹಾ ಅಂತ ಬಿಟ್ಟು ತಲೆ ಎಲ್ಲ ಆಡಿಸ್ತಿದ್ದೀರಿ. ಬಾಬಾ ಹೇಳ್ತಾರೆ ಸದಾ ಕಾಲ ಭಗವಂತ ಏನ್ ಮಾಡ್ಬೇಕು? ಯಾರಿಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಏನ್ ಮಾಡ್ಬೇಕು? ಬಾಬಾ ಕೊಡ್ತಾ ಇರ್ಬೇಕು. ಆ ಸಫಲತೆಯ ಅನುಭವ ನಮಗ್ ಆಗ್ತಾ ಇದ್ರೆ, ಸದಾ ಬಾಬಾ ಕೊಡ್ತಾ ಇದ್ದಿದ್ರೆ, ಬೇಹದ್ದಿನಲ್ಲಿ ಕೊಡ್ತಾ ಇದ್ರೆ, ಅವಾಗ ನಮ್ಮ ಜೀವನ ಏನಾಗಿರ್ತದೆ? ಸಫಲತಾ ಮೂರ್ತಿ ಆಗಿರ್ತದೆ. ಮಸ್ತ ಕಲಂದರ್, ಮಸ್ತಾಗಿ. ಯಾಕೆ ನಾವೇನು ಮಾಡೋದೇ ಇಲ್ವಲ್ಲ, ಎಲ್ಲ ಯಾರು ಮಾಡ್ತಿದ್ದಾರೆ? ಬಾಬಾ. ಬಾಬಾ ಮಾಡ್ತಾ ಇದ್ದಾರೆ. ಕೊಡುದು ಅವರೇ, ಅಡಿಗೆ ಮಾಡುದು ಅವರೇ, ತಿಂತಾ ಇರೋದು ಅವರೇ, ಮಲಗುದು ಅವರೇ, ಎಲ್ಲ ಅವರೇ. ನಾವೇನಾಗಿದ್ದೀವಿ? ಬರೀ ಬಾಯಿಲಿ ಬಾಬಾ 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 ಅಲ್ಲ. ಬಾಬಾ ಮಾಡೋದೇನ್ ಮಾಡ್ಬೇಕು ನಮ್ಗೆ? ಅನುಭವ. ಹಾಗಿದ್ರೆ ನೀವ್ ಹೇಳಿದ ಕೆಲಸ ಬಾಬಾ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಮಾಡ್ತಾರೆ. ಅವರೆಲ್ಲ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಒಬಿಡಿಯಂಟ್ ಸರ್ವೆಂಟ್. ನೀವು ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ತಾನೇ ಮಾಡ್ತಾರೆ ಅವರು. ಅದು ಕೊಟ್ಟಿಲ್ಲ ಅಂತಂದ್ರೆ ಮಾಡೋದಿಲ್ಲ. ಆ ರೀತಿ ಪ್ರತಿದಿನದ ಎಲ್ಲ ಕರ್ಮವನ್ನ, ಎಲ್ಲ ಜವಾಬ್ದಾರಿಯನ್ನ, ಎಲ್ಲ ಪಾತ್ರವನ್ನ ನಾವ್ ಯಾರಿಗೆ ಕೊಡ್ಬೇಕು? ಬಾಬಾಗೆ. ಸಫಲತೆ ಯಾರಿಗೆ ಸಿಗ್ತಾ ಇದೆ? ನಮಗ್ ಸಿಗುತ್ತೆ. ಸರಿ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಏನಿರ್ತದೆ? ಮೂರ್ತಿ. ಸರಿ. ಎದುರುಗಡೆಗೆ ಯಾರು ಇರ್ತಾರೆ? ಭಕ್ತರು. ಮತ್ತೆ ಪೂಜಾರಿ. ಬ್ರಾಹ್ಮಣರು. ಬ್ರಾಹ್ಮಣ. ಅವರು ಭಕ್ತರು ಬಂದ್ಬಿಟ್ಟು ಏನ್ ಮಾಡ್ತಿರ್ತಾರೆ? ದೇವರಿಗೆ ತಮ್ಮ ಕಷ್ಟಗಳನ್ನ ಏನ್ ಮಾಡ್ತಿರ್ತಾರೆ? ಹೇಳ್ಕೊತಾರೆ. ಆ ಭಕ್ತ ಹೇಳುವಂತ ಕಷ್ಟ ಏನು ಅಂತ ಮೂರ್ತಿ ಕೇಳತ್ತಾ? ಕೇಳೋದಿಲ್ಲ. ಸರಿ. ಮೂರ್ತಿಯ ಮೂಲಕ ಭಗವಂತ ಅವ್ರ ಇಷ್ಟಗಳನ್ನ ಪೂರ್ಣ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಮಾಡ್ತಾರೆ. ಅವಾಗ ಭಕ್ತರು ಮೂರ್ತಿಗೆ ಏನ್ ತಂದು ಕೊಡ್ತಾರೆ? ಹಣ್ಣು, ತೆಂಗಿನಕಾಯಿ, ಹೂವು, ಕಿರೀಟ, ದೇವಸ್ಥಾನ. ಎಷ್ಟು ಆ ಮೂರ್ತಿ ಭಕ್ತರ ಇಷ್ಟವನ್ನು ಪೂರ್ಣ ಮಾಡ್ತಾ ಹೋಗ್ತದೋ ಅವಾಗ ಬರುವಂತ ಭಕ್ತರ ಸಂಖ್ಯೆ ಹೆಚ್ಚಿಗೆ ಇರ್ತದೋ ಕಡಿಮೆ ಇರ್ತದೋ? ಹೆಚ್ಚಿಗೆ ಇರ್ತದೆ. ಅಲ್ವಾ? ಹಾಗೇನೆ ನೀವು ಹೀಗೆ ಸಫಲತಾ ಮೂರ್ತಿಗಳಾದಾಗ ನೀವೇನೂ ಕೊಡೋದು ಬೇಡ. ಕೊಡೋದೆಲ್ಲ ಯಾರು ಕೊಡ್ತಿರ್ತಾರೆ? ಪರಮಾತ್ಮ. ನಿಮ್ಗೇನ್ ಸಿಗ್ತಾ ಇರ್ತದೆ? ಸಫಲತೆ. ಗಾಯನ, ಸಾಧನ, ಖುಷಿ, ಪ್ರೀತಿ, ಆಶೀರ್ವಾದ, ಸ್ನೇಹ, ಹಣ, ಹೆಸರು, ಕೀರ್ತಿ ಎಲ್ಲಾನು ಕೂಡ ಏನಾಗ್ತಾ ಇರ್ತದೆ? ಸಿಗ್ತಾ ಇರ್ತದೆ. ನೀವೇನ್ ಮಾಡಿರ್ತೀರಿ? ಅಷ್ಟೇ, ಏನೂ ಇಲ್ಲ. ನೀವು ಮಾಡಿದ ಕೆಲಸ ಏನು ಅಂತಂದ್ರೆ ಬಾಬನಿಗೆ ಅಲ್ಲಿ ಕುಳಿಸಿದ್ದು ಅವನಿಗೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದಷ್ಟೆ. ಅವನು ಮಾಡ್ತಾ ಇದ್ದಾನೆ ಇಲ್ಲ ಅಂತ ಏನ್ ಮಾಡ್ಬೇಕು? ಸದಾ ಕಾಲ
ಗಮನದಲ್ಲಿರಬೇಕು. ಆ ಒಂದು ಆಂತರಿಕ ಸ್ಥಿತಿಯ ಮೂಲಕ ಭಗವಂತನ ಪ್ರೆಸೆನ್ಸ್ ಇರುವಿಕೆಯ ಅನುಭವ ನಿಮಗೆ ಆಗ್ತಾ ಇರುತ್ತೆ. ಇಲ್ಲಿ ಕರ್ಮ ಸೇವೆ ಯಾರು ಮಾಡ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಬಾಬಾ ಮಾಡ್ತಿದ್ದಾರೆ. ಬಾಬಾನೇ ಮಾಡ್ಕೊಂಡ್ರೆ ಫಲ ಯಾರಿಗೆ ಸಿಗ್ತಾ ಇದೆ? ನಮಗ್ ಸಿಗ್ತಾ ಇದೆ. ಅಂದ್ರೆ ರಾಜಯೋಗ ಸಹಜನೋ ಕಷ್ಟನೋ? ಸಹಜ. ಕೇಳಲಿಕ್ಕೆ ಮಾಡ್ಲಿಕ್ಕೆ ಸಹಜ ಕೇಳಲಿಕ್ಕೆ ಸಹಜ, ಆದ್ರೆ ಮಾಡಲಿಕ್ಕೆ ನೀವು ಹೇಳಿದಷ್ಟು ಸಹಜ ಇಲ್ಲ. ಅಂದ್ರೆ ಆ ಸ್ಟೆಪ್ ಅನ್ನ ನೀವು ದಾಟ್ತಾ 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 ಹೋದಾಗ ಅವಾಗ ನಿಮ್ಗೆ ಏನಾಗ್ಬಿಡ್ತದೆ ಸಹಜ. ಅಲ್ವಾ? ಒಂದು 2 ವೀಲರ್ ಆಗ್ಲಿ 4 ವೀಲರ್ ಆಗ್ಲಿ ಡ್ರೈವಿಂಗ್ ಬರಲ್ಲ ಅಂದ್ರೆ ಅರ್ಧ ಕಿಲೋಮೀಟರ್ ಓಡಿಸೋದು ಕಷ್ಟ ಆಗ್ಬಿಡ್ತದೆ, ಸರಿನಾ? ಅನುಭವ ಚೆನ್ನಾಗಿದ್ರೆ 500 ಕಿಲೋಮೀಟರ್ ಓಡಿಸಿದ್ರು ನಿಮ್ಗೆ ಏನಾಗೋದಿಲ್ಲ, ಕಷ್ಟ ಅಂತ ಅನ್ಸೋದಿಲ್ಲ. ಅನ್ಸೋದಿಲ್ಲ. ವಿಧಿವಿಧಾನ ಗೊತ್ತಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾ ಇರೋದು, ಮಕ್ಕಳೇ ಈಗ ನೀವು ಭಕ್ತರಾಗ್ತಿರೋ, ಬ್ರಾಹ್ಮಣರಾಗ್ತಿರೋ, ಮೂರ್ತಿ ಆಗ್ತಿರೋ ಮೂರ್ತಿ ಆಗ್ಬೇಕು. ಅಲ್ವಾ? ಬರೀ ಮೂರ್ತಿ ಆಗುವಂಗಿಲ್ಲ, ಏನಾಗ್ಬೇಕು? ಸಫಲತಾ ಮೂರ್ತಿಗಳು ಆಗ್ಬೇಕು. ಆಗ್ಬೇಕು. ನಿಮ್ಮ ಎದುರುಗಡೆ ರೆಗ್ಯುಲರ್ ಆಗಿ ಏನಾಗ್ಬೇಕು? ಆತ್ಮಗಳು ಬರ್ತಾ ಇರ್ಬೇಕು. ಸ್ಥೂಲವಾಗಿ ಬರೋದಿಲ್ಲ, ಸೂಕ್ಷ್ಮವಾಗಿ ಬರ್ತಾ ಇರ್ತಾರೆ. ಸೂಕ್ಷ್ಮ ರೂಪದಲ್ಲಿ ನೀವೇನ್ ಮಾಡ್ಬೇಕು? ಕೊಡ್ತಾ ಇರಬೇಕು. ಅಂದ್ರೆ ಎಷ್ಟು ಆಂತರಿಕವಾದಂತ ಒಂದು ಆಧ್ಯಾತ್ಮಿಕ ಪಾರಮಾರ್ಥಿಕ ಸುಖ ನಿಮ್ಗೆ ಹೆಚ್ಚಿಗೆ ಆಗ್ತಾ ಇರ್ತದೆ. ದಯವಿಟ್ಟು ಸ್ಥೂಲದ ಬಗ್ಗೆ ಮೆಜರ್ ಮಾಡಬೇಡಿ. ನಾನು ಎಷ್ಟು ಬಿಲ್ಡಿಂಗ್ ಮಾಡ್ಕೊಂಡೆ, ಎಷ್ಟು ಬಂಗಾರ ಮಾಡ್ಕೊಂಡೆ, ನನ್ನ ಎದುರುಗಡೆ ಸ್ಥೂಲವಾಗಿ ಎಷ್ಟು ಜನ ಇದ್ದಾರೆ, ಯೂಟ್ಯೂಬಲ್ಲಿ ಎಷ್ಟು ಜನ ವ್ಯೂಸ್ ಇದ್ದಾರೆ, ಅದು ಬರ್ಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಹೆಚ್ಚಿಗೆ ಆಯ್ತು ಕಡಿಮೆ ಆಯ್ತು, ಚೆಕ್ ಮಾಡ್ಕೊಳ್ಬೇಕಾಗಿರೋದು ಯಾವುದು? ಆಂತರಿಕವಾಗಿ ಎಷ್ಟಿದೆ ನಿಮ್ಮಲ್ಲಿ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಯಾರಿಗಾರು ಗೊತ್ತಾಗತ್ತಾ? ಇಲ್ಲ. ಬಿಲ್ಡಿಂಗ್ ಕಾಣುತ್ತೆ, ಕಾರ್ ಕಾಣುತ್ತೆ, ಮೊಬೈಲ್ ಕಾಣುತ್ತೆ ಅಲ್ವಾ? ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಗೆ ಮಾತ್ರ ತಾನೇ ಗೊತ್ತಿರ್ತದೆ. ಹೌದು. ಆ ಬ್ಯಾಂಕ್ ಬ್ಯಾಲೆನ್ಸ್ ನೀವು ಯಾವಾಗ ಬೇಕಾದ್ರೂ ಕೂಡ ಯಾರಿಗೂ ಪೇಮೆಂಟ್ ಮಾಡ್ಬಿಟ್ಟು ತಕ್ಷಣ ಏನ್ ಮಾಡ್ಬೋದು? ವಸ್ತುವನ್ನು ಖರೀದಿ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಹೊಸ ವರ್ಷದಲ್ಲಿ ನಿರಂತರವಾಗಿ ಮಹಾದಾನಿಗಳಾಗ್ಬೇಕು, ಸದಾ ನಿರ್ವಿಘ್ನರಾಗಿರ್ಬೇಕು, ಅಖಂಡವಾಗಿ ಅಖಂಡ ಯೋಗಿಗಳಾಗ್ಬೇಕು. ಅಂದ್ರೆ ಸದಾ ಎಲ್ಲ ಕೆಲಸವನ್ನ ಯಾರ್ಥ ಮಾಡಿಸ್ಬೇಕು? ಬಾಬಾ ಬಾಬಾ ಮಾಡಿಸ್ಬಿಟ್ಟು ಯಾವ್ದೇ ಕೇಳ್ಬೇಕು ಬಾಬನಿಗೆ, ನನ್ ಕೆಲಸ ಮಾಡ್ಕೊಡು ಅಂತ ಹೇಳ್ಬಾರ್ದು. ನೀನ್ ಬಂದ್ಬಿಟ್ಟು ವಿಶ್ವ ಕಲ್ಯಾಣ ನೀನು ಬಂದ್ಬಿಟ್ಟು ಬಾಬನಿಗೆ ಏನ್ ಆಫರ್ ಮಾಡ್ತೀರಾ? ನಿನ್ ಕೆಲ್ಸ ನೀನ್ ಮಾಡ್ಕೋ. ಎಲ್ಲಿ, ಹೇಗೆ? ಬಾಬನ್ ಗೊತ್ತು ಎಲ್ಲಿ ಯಾವಾಗ ಏನ್ ಮಾಡ್ಬೇಕು ಅಂತ. ಸರಿ, ಎಲ್ಲಿ ಬರ್ಬೇಕು ಅವನು? ತನು ಮನ ಎಲ್ಲಾನು ನಿನ್ಗೆ ಕೊಟ್ಟಿದ್ದೀನಿ ಬಾಬಾ ಅಂತ ಹೇಳ್ಬೇಕು. ಯಾರ್ ತನುಮನ? ನಂದು. ನಾನು ಆತ್ಮನ. ಓ, ನಿಮ್ ತನುನ ಅದು? ನೀವು ತಗೊಂಡು ಬಂದಿದ್ರಾ? ಇಲ್ಲ ಇಲ್ಲ. ನೀವೇನಾದ್ರು ರೆಡಿ ಮಾಡಿದ್ರಾ? ಅವ್ರು ಕೊಟ್ಟಿರ ಬಾಬಾ ಕೊಟ್ಟಿರೋದು ಅದು. ಎಂತ ಬುದ್ಧಿವಂತರು ಅಂತಂದ್ರೆ, ನಿನ್ನೆ ಹೇಳಿದಾರೆ ಬಾಬಾ ನಷ್ಟ ಮೋಹ, ಮಗು ನಿನ್ನದು ಹೇಳುದು ಏನೂ ಇಲ್ಲ, ಬರೀ ನೀನ್ ಆತ್ಮ ಅಂತ. ಇವತ್ ಮತ್ತೆ ನಂದು ಶುರು ಮಾಡ್ಕೊಂಡ್ಬಿಟ್ಟು ಮುರ್ಲಿ ಮುಗಿಸ್ಬಿಟ್ಟು ಇನ್ನು ಒಂದಿನ ಆಗ್ಲಿಲ್ಲ. ನಷ್ಟ ಮೋಹ ಅಂದ್ರೆ ಈ ಪ್ರಪಂಚದಲ್ಲಿ ನಿನ್ನದು ಏನೂ ಇಲ್ಲ, ನೀನು ಬರೀ ಶಕ್ತಿ ಮಾತ್ರ. ಹಾಗಿದ್ ಬಾಬನಿಗೆ ಏನ್ ಹೇಳ್ಬೇಕು? ನಿನ್ನ ತನು, ನಿನ್ನ ಮನ, ನಿನ್ನ ಧನ, ನೀನ್ ಏನ್ ಬೇಕಾರೋ ಮಾಡ್ಬೇಕು. ನಂದೇನೂ ಇಲ್ಲ, ಆದ್ರೆ ಫಲ ಮಾತ್ರ ನನ್ಗೆ ನನಗಿಲ್ಲ. ಹೌದಲ್ವಾ? ಚಿಕ್ಕ ಹೌದು. ಮಕ್ಕಳು ಮಾಡ್ತಾರೆ, ಎಲ್ಲ ಕೆಲಸ ನೀನು ಮಾಡು, ಉದ್ದಿನ ವಡ ರೆಡಿ ಆದ್ಮೇಲೆ ತಿನ್ನೋದ ತಿನ್ಲಿಕ್ಕೆ ಅನ್ಕೊಡು, ಮೊದ್ಲು ಬಾಯಿಲಾಗ ಬತ್ತ ಅಂದ್ಬಿಟ್ಟು ಹಾಕ್ ನೀನು ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ನಿಜ ಏನು ಗೊತ್ತಾ? ಈ ಎಲ್ಲ ವಿಷಯವನ್ನ ಧಾರಣೆ ಮಾಡಿದ ಜೀವನ ಎಷ್ಟು ಸಹಜ ಇದೆ, ಸರಳ ಇದೆ ಗೊತ್ತಾ? ಎಲ್ಲ ಮಾಡ್ಬೇಕಾಗಿರೋದು ಮಾನಸಿಕವಾಗಿ, ಸೂಕ್ಷ್ಮವಾಗಿ ಅದನ್ನು ಮಾಡ್ತಾ ಹೋಗಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಕ್ಷಣದಲ್ಲೂ ಮಾಡ್ತಾ 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 ಹೋಗಿ ಅಲ್ವಾ? ಅದಕ್ಕಾಗಿ ಬಾಬಾ ನಿನ್ನ ತನು, ನಿನ್ನ ಮನ, ನಿನ್ನ ಧನ, ನಿನ್ನ ಕೆಲಸವನ್ನು ನೀನೇನ್ ಮಾಡೋ? ಮಾಡ್ಕೋ. ಮಾಡ್ಕೋ. ನನ್ನದು ಅಂತ ಏನೂ ಇಲ್ಲ, ಸರಿನಾ? ನಾನು ನಿನ್ನ ಹೃದಯದಲ್ಲಿ ಕೂತ್ಕೊಂಡಿದ್ದು ಏನು ಕೊಡಬೇಕು ಅದನ್ನೇನ್ ಮಾಡ್ತಾ ಹೋಗು, ಕೊಡ್ತಾ ಹೋಗು. ಆದ್ಮೇಲೆ ಭಗವಂತ ಬಂದ್ಬಿಟ್ಟು ಅವನ ತನು ಮನ ಧನವನ್ನ ಅವನು ಉಪಯೋಗ ಮಾಡಿದಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗದೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಹಾಗೆ ಆಗುತ್ತೆ. ಅಲ್ವಾ? ಹಾಗಿದೆ ಭಗವಂತ ಸ್ವಲ್ಪ ಜಮಾ ಮಾಡ್ತಾರೋ, ತುಂಬಾ ಜಮಾ ಮಾಡ್ತಾರೋ? ತುಂಬಾನೇ ಆಗುತ್ತೆ. ತುಂಬಾ ಜನ. ಅವಾಗ ಆ ವ್ಯತ್ಯಾಸ, ಆ ಬದಲಾವಣೆ, ಆ ಪರಿವರ್ತನೆ ನಿಮ್ಗೆ ಗೊತ್ತಾಗುತ್ತೋ ಆಗಲ್ವೋ? ಹಾ, ಆಗುತ್ತೆ. ಗೊತ್ತಾಗುತ್ತೆ. ಅದು ಆಗ್ಬೇಕು ತಾನೇ?
ಹೌದು. ಆಗಬೇಕು ಅಂತಂದ್ರೆ ಆ ನಷ್ಟಮೋ ಅದೆಲ್ಲದಿಂದ ನಾನು ನಂದು ಹೇಳೋದನ್ನ ತೆಗಿ. ಯಾಕಂದ್ರೆ ಇವತ್ತು ನಾವೇನ್ ಮಾಡ್ತಿದ್ವಿ, ಬಾಬಾ ಇವ್ರು ನನ್ನ ಬಾಬನ ಮಕ್ಕಳು, ಇವ್ರೊಂದ್ ಸ್ವಲ್ಪ ಯೂಟ್ಯೂಬ್ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡು ಅಂತ ನಾವೇನ್ ಮಾಡ್ತೀವಂತೆ. ಕೇಳ್ತೀವಿ. ಹೇಳ್ತೀವಿ. ಹೇಳು ಸರಿನೋ ತಪ್ಪೋ? ತಪ್ಪು. ಯಾಕೆ ಅವರೇ ಮಾಡಿಸ್ತಿದ್ದಾರೆ. ಕೆಲಸ ಮಾತ್ರ ಮಾಡಿಸ್ಕೊಳ್ಬೇಕು, ಅವ್ರ ಬಗ್ಗೆ ನಾವೇನು ಸಂಕಲ್ಪ ಮಾಡ್ಬಾರ್ದಾಗಿದ್ರೆ. ತಂದೆಗ್ ಗೊತ್ತಿರ್ತದ ಅವ್ರೇ. ಬಾಬಾ ಹೇಳ್ತಾರೆ ಅವರಿಗೋಸ್ಕರ ಮಾಡ್ತಾ ಇದ್ರೆ, ಇವತ್ತು ಅಪ್ಲೋಡ್ ಮಾಡೋರು ಬರ್ತಾರೆ, ನಾಳೆ ಧನ ಸೇವೆ ಮಾಡೋರು ಬರ್ತಾರೆ, ನಾಡ್ದು ನಿಮ್ಗೆ ಹೊಗಳಿಕೆ ಮಾಡೋರು ಬರ್ತಾರೆ. ಇದನ್ನ ಮಾಡ್ತಾ ಕೂತ್ಕೋ, ವಿಶ್ವ ಕಲ್ಯಾಣ ಯಾರು ಮಾಡೋದು? ಹ ಬರೀ ಲೌಕಿಕ ಪರಿವಾರನೋ ಅಲೌಕಿಕ ಓಕೆ, ಮೊದ್ಲು ಲೌಕಿಕ ಪರಿವಾರ ಬಿಟ್ಬಿಟ್ಟು ಇವಾಗ ಅಲೌಕಿಕ ಪರಿವಾರ ಇಟ್ಕೊಂಡ್ಬಿಟ್ವಿ ಅಂದ್ರೆ ಇಲ್ಲೂ ಕೂಡ ಮೋಹದಲ್ಲಿ ಬಂದಿಲ್ವೋ? ಬಂದ್ವಿ. ಅದಕ್ಕೆ ಬಾಬಾ ಏನಿರ್ತಾರೆ, ಮನಸ್ಸನ್ನು ನನ್ನ ಕೈಯಲ್ಲಿ ಕೊಟ್ಟು ಬಿಟ್ರೆ ಯಾರಿಗೆ ಎಷ್ಟು ಕೊಡ್ಬೇಕು ನನಗೆ ಗೊತ್ತಿದೆ. ಗೊತ್ತಿದೆ. ಅವ್ರ ಹತ್ರ ಸೇವೆ ತಗೊಂಡಿದ್ ನಾನು, ನನಗೆ ಗೊತ್ತಿದೆ, ನಿನ್ನ ಬಾಯಿಂದ ಬರ್ಬೇಕಾಗಿದ್ದಿಲ್ಲ. ಬೇಕಾದ್ರೆ ನಿನ್ ಸಂಕಲ್ಪವನ್ನ ಮಾಡು, ಇಂಥವ್ರಿಗೆ ಇದನ್ನು ಬೇಕು ಅಂತ ಹೇಳಿದ್ದಾರೆ ಹೇಳು, ಆದ ಮನಸ್ಸನ್ನ ಏನ್ ಮಾಡ್ಬಿಡು, ನನ್ ಕೊಟ್ಟು ಬಿಡಬೇಕು. ಅವರಿಗೇ ಹೋಗ್ತಾ ಇದೆ, ಆತ್ಮನಿಗೆ ಹೋಗ್ತಾ ಇದೆ ಅಂತ ನೀವೇನ್ ಮಾಡೋದು ಬೇಡ, ವಿಷನ್ ಮಾಡೋದು ಬೇಡ, ಸಂಕಲ್ಪನು ಬೇಡ. ವಿಷಯ ನನಗೆ ತಿಳಿಸು, ಏನ್ ತೊಂದರೆ ಇಲ್ಲ. ಆದ್ಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇದ್ದಾಗ ಈ ಸ್ಟೇಜ್ ನಿಮ್ಮ ಹತ್ರ ಬಂದಾಗ ಯಾರು ನಿಮ್ಗೆ ಇದನ್ನ ಮಾಡ್ಕೊಡಿ ಅಂತ ಏನ್ ಮಾಡೋದಿಲ್ಲ, ಕೇಳೋದೇ ಇಲ್ಲ. ಅಲ್ವಾ? ಇವಾಗ ಒಂದು ಭಕ್ತರು ಬರ್ತಾರೆ ಅಂತ ತಿಳ್ಕೊಳ್ಳಿ, ಅಲ್ಲಿರುವಂತ ಮೂರ್ತಿ ಹತ್ರ ಏನೋ ಒಂದು ಕೇಳ್ತಾರೆ, ಇಷ್ಟ ಪೂರ್ಣ ಆದಾಗ ಅವ್ರು ಬ್ರಾಹ್ಮಣ ಹತ್ರ ಮಾತಾಡ್ತಾರೋ ಮಾತಾಡಲ್ವೋ? ಮಾತಾಡಲ್ಲ. ಯಾಕೆ ಹೇಳಿ? ಅವ್ರು ಡೈರೆಕ್ಟ್ ಮೂರ್ತಿ ಜೊತೆ ಕೆಲಸ ಹೋಗಿರ್ತಾ ಇದೆ. ಅವರು ಮೂರ್ತಿ ಹತ್ರ ಮಾತಾಡಿದ್ರೆ ಬೇಕಾದಷ್ಟು ಸಿಕ್ಕಿದೆ ತಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಏನ್ ತಗೊಂಡು ಹೋಗಿದ್ದಾರೆ, ಏನು ಕೊಟ್ಟಿದ್ದಾರೆ ಬ್ರಾಹ್ಮಣರಿಗೆ ಏನು ಗೊತ್ತಿಲ್ಲ. ಇಲ್ಲ ಅಲ್ವಾ? ಆವಾಗ ನಮ್ದ ಮೀಡಿಯೇಟ್ ಏನಿದೆ ಅದು ಸ್ಟಾಪ್ ಆಗ್ಬಿಡ್ತದೆ. ಅದಕ್ಕಾಗಿ ನೋಡಿ, ಬ್ರಹ್ಮ ಬಾಬಾ ಅವ್ರ ಜೀವನವನ್ನು ನೋಡಿದಾಗ ಅಂತಿಮ ಸಮಯದಲ್ಲಿ ಬ್ರಹ್ಮ ಬಾಬಾ ಯಾರ ಹತ್ರ ಮಾತಾಡ್ಲಿಕ್ಕೆ ರೆಡಿ ಇರ್ಲಿಲ್ವಂತೆ. ಸೇವೆ ಸಮಾಚಾರನೂ ತಗೊಳ್ತಾ ಇರ್ಲಿಲ್ಲ, ಯಾರಿಗೆ ಸೇವೆ ಬಗ್ಗೆ ಹೇಳ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡೋರು. ಆದರೆ ಅವರ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಎಲ್ಲ ಆತ್ಮಗಳಿಗೆ ಸೇವೆಯ ಡೈರೆಕ್ಷನ್ ಇರ್ಬೋದು, ಗೊಂದಲಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ಡೈರೆಕ್ಷನ್ಗಳಿರ್ಬೋದು, ಎಲ್ಲಾನು ಕೂಡ ಏನಾಗ್ತಿತ್ತಂತೆ, ಸಿಗ್ತಾ ಇತ್ತು. ಯಾರು ಕೊಡ್ತಾ ಇದ್ರು? ಶಿವಬಾಬಾ. ಬಾಬಾ ಕೊಟ್ಬಿಟ್ಟು ಇವ್ರೇನಾಗಿದ್ರು, ಮಸ್ತ್ ಆಗಲ್ಲ ಅಂತ. ಅರ್ಥ ಆಯ್ತಾ? ಈಗ್ಲೂ ಕೂಡ ನಾವೇನ್ ಮಾಡ್ಬೇಕು, ಫಾಲೋ. ಏನಾಗುತ್ತೆ, ಸ್ವಲ್ಪ ಈಶ್ವರೀಯ ಸೇವೆಗೆ ಬಾಬಾ ಉಪಯೋಗ ಮಾಡಿದ ತಕ್ಷಣದಲ್ಲಿ ಏನ್ ಬಂದ್ಬಿಡ್ತದೆ, ನಾನು ನನ್ನದು, ನಾನು ಮಾಡ್ತಿದ್ದೇನೆ, ನಾನು ಕೊಡ್ತಾ ಇದ್ದೇನೆ, ನನ್ನವರಿಗೋಸ್ಕರ ಕೊಡ್ತಾ ಇದ್ದೇನೆ. ಇದಕ್ಕೇನ್ ಹೇಳ್ತಾರೆ, ಸ್ವಾರ್ಥ. ಸ್ವಾರ್ಥ. ಅದಕ್ಕೆ ನಿರಂತರವಾಗಿ ಕೊಡ್ತಾ ಇರ್ಬೇಕು. ಯಾರು ಕೊಡ್ತಾ ಇರ್ಬೇಕು? ಬಾಬಾ ಕೊಡ್ತಾ ಇದ್ದಾಗ ಅವ್ರು ಯಾರಿಗೆ ಕೊಡ್ತಾ ಇದ್ದಾರೆ ಅಂತಾನೂ ಕೂಡ ನಿಮ್ಗೆ ಏನಾಗ್ಬಾರ್ದು, ಗೊತ್ತಾಗ್ಬಾರ್ದು. ಮನೆ ಒಳಗಡೆ ಇದ್ದೀರಿ, ನಿಮ್ಗೆ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಸಿಗ್ತಾ ಇದೆ, ನಿಮ್ಮಪ್ಪ ಮನೆಗೆ ಬಂದ್ಬಿಟ್ಟು ಎಲ್ಲ ಅಡಿಗೆ ಮಾಡಿದ್ದಾರೆ, ಮನೆ ಹೊರಗಡೆ ತುಂಬಾ ಜನ ಇದ್ದಾರೆ, ಅವ್ರಿಗೆಲ್ಲ ಏನ್ ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ. ನಿಮ್ಗೇನಾಗ್ತಾ ಇದೆ, ನಿಮ್ಗೇನಾಗ್ತಾ ಇದೆ? ಹಗುರತೆ ಅನುಭವ ಆಗ್ತಾ ಇರುತ್ತೆ. ಏನು, ಅವ್ರು ಇಡ್ಲಿ ವಡೆ ಬೇರೆ ಕೊಟ್ಟರೆ ನಿಮ್ಗೆ ಹಗುರತೆ ಆಗ್ತದ? ಅಲ್ಲಿ ಮಾಡ್ತಾ ಇರೋದು ವ್ಯಾಪಾರದ ಲಾಭ ಯಾರಿಗೆ ಸಿಗ್ತಾ ಇದೆ? ನನ್ಗೇನೆ ಸಿಗ್ತಾ ಇದೆ. ಅವಾಗ ನೀವು ಮನೆ ಹೊರಗಡೆ ಹೋಗ್ಬಿಟ್ಟು ಅವ್ರು ಯಾರಿಗೆ ಕೊಡ್ತಿದಾರೆ ಅಂತ ನೋಡ್ಬೇಕೋ ಬೇಡವೋ? ಇಲ್ಲ. ನಾವೇನ್ ಮಾಡೋಣ, ಯಾರಿಗಾದ್ರು ಕರ್ಸ್ಲಿ, ಯಾರಿಗಾದ್ರು ಕೊಟ್ಕೊಳ್ಳಿ, ನಮ್ಗೇನಾದ್ರಾಯ್ತು, ಲಾಭ. ನಮ್ಮ ಅಕೌಂಟ್ ಸಫಲತೆ ಆದ್ರ ಆಯ್ತು ಅಷ್ಟೇ, ವಿಷಯ ಮುಗೀತು ತಾನೆ. ಹಾ. ಈಗ ಹೇಳಿ, ಸೇವೆ ನಾನ್ ಮಾಡ್ಬೇಕಾ, ಇಲ್ಲ. ಸಾಧನೆ ನಾನ್ ಮಾಡ್ಬೇಕಾ, ಇಲ್ಲ. ಪುರುಷಾರ್ಥ ನಾನ್ ಮಾಡ್ಬೇಕಾ? ಪುರುಷಾರ್ಥ ನಾವೇ ಮಾಡ್ಬೇಕು. ಮಾಡಂಗಿಲ್ಲ. ಓಕೆ, ಸೇವೆ ನಾನ್ ಮಾಡ್ಬೇಕಾ? ಇಲ್ಲ. ಯೋಗ ನಾನ್ ಮಾಡ್ಬೇಕಾ? ಇಲ್ಲ. ಇಲ್ಲ. ಸಹಜನ ಕ್ವಶನು? ಸಹಜವಾಗಿದೆ. ಅವನೇ ಮಾಡುದು, ಯೋಗ ನಾನು ಮಾಡ್ತಾ ಇಲ್ಲ. ಅವನಿಗೆ ಸಾಧನ ಕೊಟ್ಟಿದ್ದೀನಿ ಅಷ್ಟೇ. ಯಾರ ಜೊತೆಗೆ ಯೋಗ ಮಾಡ್ಬೇಕು, ಎಷ್ಟು ಕೊಡ್ಬೇಕು ಅದನ್ನೆಲ್ಲ ಯಾರು ಕೊಡ್ತಿದ್ದಾರೆ? ಆತ್ಮೀಯರು, ಇದೆಲ್ಲ ಯೋಗದ ಮುಂದಿನ ಹಂತಗಳು, ನೆಕ್ಸ್ಟ್ ಲೆವೆಲ್. ಇದು ನೆಕ್ಸ್ಟ್ ಲೆವೆಲ್ಗಳು. ಇದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಆ ಸ್ಟೇಜ್ ಬರ್ತಾ ಇರ್ಬೇಕಾಗ್ತದೆ. ಇಲ್ಲಿ ನಾನು ಯೋಗ ಮಾಡ್ತಾ ಇಲ್ಲ, ಯೋಗ ಮಾಡ್ತಿರೋದು ಯಾರು? ಬಾಬಾ. ಯಾರಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನಮ್ಮ ಮನ ಬುದ್ಧಿಯ ಮೂಲಕ ಶಕ್ತಿ ಪ್ರವಾಹ ಯಾರು ಮಾಡ್ತಿದ್ದಾರೆ? ಬಾಬಾನೇ. ಹಾಗಿದೆ ಇಲ್ಲಿ ನೀವು ಬಾಬನ ನೆನ್ಪು ಮಾಡ್ತಿದ್ದೀರೋ, ಬಾಬಾ ನಿಮ್ಮ ಮನ ಬುದ್ಧಿನ ಉಪಯೋಗ ಮಾಡ್ತಿದ್ದಾರೋ?
ಅದು ನಮ್ಮ ಮನ ಬುದ್ಧಿಯನ್ನ ಉಪಯೋಗ ಮಾಡ್ತಾರೆ. ಅವಾಗ ಯೋಗ ಆಯ್ತು ಆಗಿಲ್ವೋ? ಆಯ್ತು. ಆಯ್ತು. ಆಗುತ್ತೆ. ಯೋಗ ಏನ್ ಮಾಡ್ತೀವಿ? ನಾನು ಆತ್ಮ ಬಿಂದು ಮನಸ್ಸಲ್ಲಿ ನಾನು ಯೋಗ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯೋಗ ಅಲ್ಲ ಇವಾಗ. ಏನ್ ಹೇಳಿ? ಬಾಬಾ ಉಪಯೋಗ ಮಾಡ್ಬೇಕು. ಯಾರಿಗೋಸ್ಕರ? ವಿಶ್ವ ಅವರ ಇಚ್ಛೆ ಅನುಸಾರ, ಅವರ ಇಷ್ಟದ ಅನುಸಾರ. ಈವನ್ ನಾವು ಬಾಬನಿಗೆ, ಬಾಬಾ ಈಗ ಮನ ಬುದ್ಧಿ ಕೊಡ್ತಾ ಇದ್ದೇನೆ, ವಿಶ್ವ ಕಲ್ಯಾಣ ಮಾಡು ಅಂತ ಹೇಳ್ಬೇಕೋ ಬೇಡವೋ? ಇಲ್ಲ ಹೇಳುವಂಗಿಲ್ಲ. ನೀನೇನಾದ್ರೂ ಮಾಡ್ಕೊಳಪ್ಪ. ಅಷ್ಟೇ. ಆದ್ರೆ ನೀನು ಉಪಯೋಗ ಮಾಡಿದ ಮಾತ್ರ ನನಗೇನಾಗ್ಬೇಕು? ಗೊತ್ತಾಗ್ಬೇಕು. ಅನುಭವ ಗೊತ್ತಾಗ್ಬೇಕು. ಅನುಭವ ಹೆಂಗ್ ಗೊತ್ತಾಗ್ಬೇಕು ಅಂತಂದ್ರೆ, ಹೋದ 1 ತಿಂಗಳು ನಾನು ಸಾಧನೆ ಮಾಡಿದಾಗ ಏನ್ ನನಗೆ ಲೆವೆಲ್ ಬಂದಿತ್ತೋ ಅದು ನನಗೆ ಈ ವಾರದಲ್ಲಿ 1 ದಿನದಲ್ಲಿ ಬರ್ಬೇಕು. ಹೋಟೆಲ್ ಇಟ್ಮೇಲೆ ವ್ಯಾಪಾರ ಜಾಸ್ತಿ ಆಗ್ಬೇಕು, ಆಗ್ಬಾರ್ದು? ಆಗ್ಬೇಕು ತಾನೆ. ಯಾವಾಗ್ಲೂ ಒಂದೇ ಲೆವೆಲ್ ಇರುವಂಗಿಲ್ಲ. ಹೋದ್ ತಿಂಗಳಲ್ಲಿ ಮಾಡಿದ್ದು ಏನಾಗ್ಬೇಕು? ಇನ್ನು 1 ಜಾಸ್ತಿ. ವಾರದಲ್ಲಿ 1 ದಿನದಲ್ಲಿ 1 ದಿನದಲ್ಲಿ ಇವತ್ತು ಮಾಡಿದ್ದು ನಾಳೆ ದಿನ 1 ನಿಮಿಷದಲ್ಲಿ ಬರ್ಬೇಕು. ಅಷ್ಟೇನಾಗ್ಬೇಕು? ಪರ್ಸಂಟೇಜ್ ವೈಸ್ ಏನಾಗ್ಬೇಕು? ಅಷ್ಟು ಶಕ್ತಿ ನಮ್ಮಿಂದ ಫ್ಲೋ ಆಗ್ಬೇಕು. ಯಾವಾಗ ಸಾಧನೆ. ಆತ್ಮ ಎಷ್ಟು ಪರಿಶುದ್ಧವಾಗತ್ತೋ, ಸ್ವಚ್ಛವಾಗತ್ತೋ, ಶುದ್ಧವಾಗತ್ತೋ, ಪವಿತ್ರವಾಗತ್ತೋ ಮತ್ತು ನಿಸ್ವಾರ್ಥ ಭಾವದಿಂದ, ನಿಮಿತ್ತ ಭಾವದಿಂದ ನಾವು ಸಾಧನವನ್ನ, ಸಮಯವನ್ನ, ಸಂಕಲ್ಪವನ್ನ ಭಗವಂತನಿಗೆ ಕೊಡ್ತಾ ಹೋಗ್ತೀವೋ ಅವಾಗ ಏನಾಗ್ತಾ ಹೋಗ್ತದೆ? ನಮ್ ಕೆಲಸ ಕಡಿಮೆ, ನಮ್ಮ ಅಪ್ಪನ ಕೆಲಸ ಜಾಸ್ತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟು ವರ್ಷ ನಾನು ಮಾಡ್ತೇನೆ ಅಂತ ನೀನು ಮುಂದೋಗಿ ನೀನು ಮಾಡಿದ್ದೇನು ಅಂತ ನಿನಗೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು. ಈಗ ಇರುವಂತ ಸಮಯದಲ್ಲಿ ನೀನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಮಾಡ್ಬೇಕು ಇವಾಗ? ಬಾಬಾ ಬಾಬಾ ಮಾಡ್ಬೇಕು. ಬಾಬಾ ಒಬ್ರು ಇಬ್ರು 4 ಜನ ಬಂದು ಅಡಿಗೆ ಮಾಡಬಹುದಪ್ಪ, ಅಲ್ವಾ ರಾಜಮ್ಮಕ್ಕವ್ರೆ? ನಾಳೆ ನಿಮ್ ಮನೆಗೆ 2 ಲಕ್ಷ ಜನ ಊಟಕ್ಕೆ ಬರ್ತಾರೆ, ಅಡಿಗೆ ಮಾಡಾಕ್ತೀರಿ? ಇಲ್ಲ ಆಗೋದಿಲ್ಲ. ಆಗತ್ತಾ? ಕೇಳಿದ್ರೆ ಓಡೋಗ್ಬಿಡ್ತೀವಿ. 2 ಲಕ್ಷ ಜನನಾ? ಅಯ್ಯೋ ನಮ್ಮತ್ತಾಗಲ್ಲ ಅಣ್ಣವ್ರೆ, ಅಲ್ವಾ? ಅದಕ್ಕೆ ಕಾಂಟ್ಯಾಕ್ಟ್ ಯಾರಿಗೆ ಕೊಟ್ಬಿಡೋಣ? ಅಡಿಗೆಯವರಿಗೆ. ಯಾರವರು? ಬಾಬಾ ಅವ್ರ ಹತ್ರ ರೆಡಿಮೇಡ್ ಇದೆಯಾ ಅಂತ ಅವ್ರು ಮಾಡೋದೇ ಇಲ್ಲ. ಬೇಕಾದಷ್ಟು ತಂದು ಇಟ್ಟಿರ್ತಾರೆ ಪಪ್ಪೆ ಸಿಸ್ಟಮ್, ಬನ್ನಿ ತಗೊಂಡೋಗಿ ಅಷ್ಟೇ. ನಾವಾದ್ರೆ ರೆಡಿ ಮಾಡ್ಬೇಕು, ಹೌದು ತಾನೆ? ಹೌದು. ಎಷ್ಟು ಬೇಕಾದ್ರೂ ತಗೊಂಡೋಗ್ಬಿಟ್ಟು, ಅಲ್ವಾ? ಅದಕ್ಕಾಗಿ ಆ ರೀತಿ ನಿಮ್ಮ ಮನಸ್ಸು ಬುದ್ಧಿನ ಬಾಬನಿಗೆ ಕೊಟ್ಟು ನೀವು ಮೂರ್ತಿ ಆಗ್ಬಿಟ್ಟು ಕೇವಲ ಆ ಕರ್ಮದ ಸಫಲತೆ ಅನುಭವ ಮಾಡ್ಬೇಕು. ಆದ್ಮೇಲೆ ಗೊತ್ತಿರ್ಲಿ, ಸಫಲತೆ ಪರ್ಸೆಂಟೇಜ್ ಜಾಸ್ತಿ ಇರ್ಬೇಕು ಅಂತಂದ್ರೆ ನಾನು ಹೇಳೋದು ಸಾಯ್ಬೇಕು, ಸುಟ್ಟೋಗ್ಬೇಕು, ಸರ್ವನಾಶ ಆಗ್ಬೇಕು. ಅಲ್ಲಿ ಯಾರಿರ್ಬೇಕು? ಬಾಬಾ ಬಾಬಾದಾದ ಮಾತ್ರ ಇರ್ಬೇಕು. ಯಾವ್ದಕ್ಕೆ? ಸೇವೆಯನ್ನ ಮಾಡ್ಲಿಕ್ಕೆ. ಫಲದಲ್ಲಿ ಹಾಗಂತ ಫಲನು ಕೂಡ ಸಂಪೂರ್ಣವಾಗಿ ತಿಂದ್ಬಿಡಬೇಡಿ, ಸ್ವಲ್ಪ ರುಚಿ ನೋಡಿ ಅಷ್ಟೇ, ಬರ್ತಾ ಇದೆ ಇಲ್ಲ ಅಂತ. ಯಾಕಂದ್ರೆ ಉಳಿದಿರುವಂತ ಫಲ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿ ಇರ್ಬೇಕಾಗ್ತದೆ, ಅಲ್ವಾ? ನೀವು ನೋಡಿ, ದೇವಸ್ಥಾನದ ಎದುರಲ್ಲಿ ಹಣ್ಣನ್ನ ಒಯ್ದಿಟ್ರೆ ಹೆಂಗ್ ನೈವೇದ್ಯ ಮಾಡ್ತಾರೆ ಬ್ರಾಹ್ಮಣರು? ಪ್ರಸಾದ ನೈವೇದ್ಯ ಹೆಂಗ್ ಮಾಡ್ತಾರೆ? ಕಟ್ ಮಾಡ್ಬಿಟ್ಟು ಶುದ್ಧ ಒಂದ್ ಸಣ್ಣ ಪೀಸನ್ನ ಕಟ್ ಮಾಡ್ತಾರಲ್ವಾ? ಮುಂದೆ ಮೂತಿ ಮುರಿತಾರೆ. ಬಾಳೆಹಣ್ಣಿಂದು ಅಲ್ವಾ? ಹೌದು. ಎಪ್ಪಲ್ ಗಿಪ್ಪಲ್ ಇದು ಸಣ್ಣದು ಇದು ಮಾಡ್ತಾರಲ್ವಾ? ಹಾಗೆ ನಿಮಗೇನ್ ಮಾಡ್ತಾರೆ ಬಾಬಾ? ಸ್ವಲ್ಪ ಅನುಭವನ ಮಾಡಿಸ್ತಾರಷ್ಟೇ. ಉಳಿದಿದ್ ಯಾರಿಗೆ? ಅದು ಅಲ್ಲಿ ಬಂದ ಮೇಲೆ ನಿಮ್ಗೆ ಸ್ವಲ್ಪ ಅನುಭವ ಆಗ್ತದೆ. ಉಳಿದಿರೋದು ಪ್ರಸಾದದ ರೂಪದಲ್ಲಿ ಹೋಗ್ಬಿಟ್ಟು ಎಲ್ಲಿ ತಲುಪತ್ತೆ? ಭಕ್ತರಿಗೆ ತಲುಪತ್ತೆ. ಅರ್ಥ ಆಯ್ತು? ಹಾಗೆ ನಿಮ್ಮ ಮನಬುದ್ಧಿಯ ಮೂಲಕ ಶಕ್ತಿಯನ್ನು ಬಾಬಾ ಸ್ವಲ್ಪನೇ ನಿಮ್ಗೆ ಅನುಭವ ಮಾಡಿಸ್ತಾರೆ. ಉಳಿದಿದ್ದೆಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾ ಇರ್ತದೆ? ಜಮಾ ಆಗ್ತಾ ಇರ್ತದೆ. ಜಮಾ ಆದಾಗ್ಲೂ ಕೂಡ ಅದರ ಪರಿಣಾಮ ಪ್ರಭಾವ ಮನಸ್ಸು ಬುದ್ಧಿ ಮೇಲೆ ಆಗ್ತದೋ ಆಗಲ್ವೋ? ಆಗುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಒಂದು ಟಕ್ ಅಂತ ಒಂದು ಮೆಸೇಜ್ ಬಂತು. ಏನು ಬಂತು ಅಂತಂದ್ರೆ, ರಾಕೇಶ್ ಅಣ್ಣ ಯೋಗೇಶ್ ಅಣ್ಣವ್ರಿಗೆ 2 ಲಕ್ಷ ಕಳ್ಸಿಕೊಟ್ರು. ಎಷ್ಟು ಕಳ್ಸಿಕೊಟ್ರು? 2 ಲಕ್ಷ. ಹೇಗೆ? ಗೂಗಲ್ ಪೇ ನಲ್ಲಿ ಫೋನು ಮಾಡಿಲ್ಲ, ಏನು ಮಾಡಿಲ್ಲ, ಟಕ್ ಅಂತ ಕಳ್ಸಿಕೊಟ್ರು. ಸರಿನಾ? ನನಗೆ ಮೆಸೇಜ್ ಬಂತು, ನಾನು ನೋಡಿದೆ 2 ಲಕ್ಷ ರೂಪಾಯಿ ಜಾಸ್ತಿ ಆಯ್ತು. 2 ಲಕ್ಷ ನೋಡಿದ್ದೀರಾ? ನಾನು ನೋಡಿದೀರಾ? ಎಲ್ಲಿ ನೋಡಿದ್ದೇನೆ? ನೀವು ದುಡ್ಡು ತಂದು ಕೊಟ್ಟಿದ್ದೀರಾ? ಮೆಸೇಜ್ ಬಂದಿದೆ ಅಷ್ಟೇ, ಮೆಸೇಜ್ ನೋಡಿದ್ದೇನೆ. ಓಕೆ, 2 ಲಕ್ಷ ರೂಪಾಯಿ ಎಲ್ಲಿದೆ? ಅವಾಗ ನನಗೆ ಖುಷಿ ಆಗ್ತದೋ ಆಗಲೋ? ಆಗತ್ತೆ ತಾನೆ? 2 ಲಕ್ಷ ನಾನು ನೋಡ್ಲಿಲ್ಲ, ನನ್ನ ಅಕೌಂಟ್ ಅಲ್ಲಿ ಬಂದೇನಾಗ್ಬಿಟ್ಟಿದೆ? ಜಸ್ಟ್ ಮೆಸೇಜ್ ಅಷ್ಟೇನೆ, ಅಲ್ವಾ? ಹಾಗೇನೆ ಆತ್ಮೀಯ ಆರ್ತಿ ಶಕ್ತಿ ಪ್ರವಾಹ ಮಾಡಿದಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮಾ. ಆ ಹಣದಿಂದ ನಿಮ್ಮ ಸಾಲವನ್ನ ಬಾಬಾ ತೀರಿಸಿದಾಗ ಏನಾಗ್ಬಿಡ್ತದೆ?
ಮನಸ್ಸು ಹಗೂರ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ? ಸಫಲತೆ. ಪ್ರತಿ ಕರ್ಮ ಮಾಡಿದಾಗ ಮನಸ್ಸು ಹಗುರವಾಗಿದೆ, ಶಾಂತಿಯಿಂದ ಇದೆ, ನೆಮ್ಮದಿಯಿಂದ ಇದೆ ಅಂತಂದ್ರೆ ಏನರ್ಥ? ಸಫಲತೆ. ಕರ್ಮ ಸರಿ ಆಗಿದೆ. ಆಗಿದೆ. ಗೊತ್ತಿರ್ಲಿ, ಯಾವುದೇ ಆತ್ಮನ ಅಕೌಂಟ್ ಅಲ್ಲಿ ಸಫಲ ಆಗ್ಬೇಕು ಅಂತಂದ್ರೆ ಅಂದ್ರೆ ಅಲ್ಲ ಭಗವಂತನ ಶಕ್ತಿನೇ ಆತ್ಮನ ಮೂಲಕ ಪ್ರವಾಹ ಆಗ್ತಾ ಇದೆ. ಆಗ್ಬೇಕು. ಈ ಪ್ರಪಂಚದಲ್ಲಿ ಯಾರಿಗೂ ಕಲ್ಯಾಣ ಆಗ್ಬೇಕು, ಸ್ಥೂಲ ಇಲ್ಲಿ ಸೂಕ್ಷ್ಮ ಇಲ್ಲಿ, ಯಾರಿಗೂ ಕಲ್ಯಾಣ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ಬಾಬಾ. ಭಗವಂತನ ನಿರಾಕಾರ ಶಕ್ತಿ, ಶಕ್ತಿ. ಜ್ಞಾನ ಅಲ್ಲ. ಜ್ಞಾನ ಮಾಡಲಿಕ್ಕೆ ಸಿಗುವಂತ ಇನ್ಫಾರ್ಮೇಶನ್ ಅಷ್ಟೇ ಬಿಟ್ರೆ ಬರೀ ಜ್ಞಾನದಿಂದ ಯಾರಿಗೂ ಕಲ್ಯಾಣ ಆಗೋದಿಲ್ಲ. ಜ್ಞಾನವನ್ನು ಅಪ್ಲಿಕೇಶನ್ ಮಾಡಿದ ಶಕ್ತಿ ಪ್ರವಾಹ ಆದಾಗ ಮಾತ್ರ ಏನಾಗ್ತದೆ? ಸಫಲ. ಕಲ್ಯಾಣ ಆಗ್ತದೆ. ಅವಾಗ ಸಫಲ ಯಾವಾಗ ಆಗ್ತದೆ? ನಿಮ್ಮ ಮೂಲಕ ಭಗವಂತನ ಶಕ್ತಿ ಎಷ್ಟು ಫ್ಲೋ ಆಗತ್ತೋ ಅಷ್ಟು ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮ. ಜಾಸ್ತಿ. ಜಮ ಆಗ್ತಾ ಹೋಗ್ತದೆ. ನೀವೇನ್ ಮಾಡ್ಬೇಕು? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆಯೋ ಇಲ್ವೋ? ಯಾವಾಗ ಜಮಾ ಯಾವಾಗ ಜಮಾ ಆಗ್ತದೆ? ಮಹಾದಾನ ಮಾಡಿದಾಗ. ವ್ಯಾಪಾರ ಆಗ್ತಾ ಇದ್ರೆ ತಾನೇ ಜಮಾ ಆಗ್ತದೆ. ಹೌದು, ವ್ಯಾಪಾರನೇ ಇಲ್ಲ ಅಂದ್ರೆ ಜಮಾ ಯಾವಾಗ ಆಗ್ತದೆ? ಹಾಗಲ್ಲ. ಆಗೋದಿಲ್ಲ. ರಾಕೇಶ್ ಅನ್ನೋದು ಚೆನ್ನಾಗಿ ಗೊತ್ತು, ಅಂಗಡಿ ಇಟ್ಟಿದಾರಲ್ವಾ? ಒಂದ್ ವಾರ ಬಂದ್ ಮಾಡ್ಕೊಂಡು ಮೌಂಟ್ ಆಬು ಹೋದ್ರೆ ಜಮಾ ಆಗತ್ತಾ? ಇಲ್ಲ. ಲಾಸ್ ಆಗುತ್ತೆ. ಆಧ್ಯಾತ್ಮಿಕ ಜಮ ಆಗಿದೆ. ನಾನು ಸ್ಥೂಲವಾಗಿ ಕೇಳ್ತಾ ಇರೋದು. ಅಂಗಡಿ ಕ್ಲೋಸ್ ಮಾಡ್ಬಿಟ್ರೆ ಹೋಗಲ್ಲ ತಾನೆ? ಹೌದು. ಹಾಗೆ ಶಿವಬಾಮನ್ ಅಂಗಡಿ ರೆಗ್ಯುಲರ್ ಆಗಿ ಓಪನ್ ಇರ್ಲಿ, ವ್ಯಾಪಾರ ಆಗ್ತಾ ಇರ್ಲಿ, ಜಮಾ ಆಗ್ತಾ ಇರ್ಲಿ, ಅಷ್ಟೇ ಕಡೆಗೆ ಏನ್ ಮಾಡಿ ಗಮನ. ಗಮನ ಕೊಡಿ. ಇದು ಯಾವಾಗ ಓಪನ್ ಇರ್ತದೆ ನಿಮ್ಮ ಅಂಗಡಿ? ಸದಾ 24/7. ನೀವು ನಿದ್ರೆ ಮಾಡಿದ್ರು ಕೂಡ ಏನ್ ಮಾಡ್ಬೇಕು? ಅಲ್ಲಿ ವ್ಯಾಪಾರ ಆಗ್ತಾ ಇರಬೇಕು. ನಿದ್ರೆ ಮಾಡಿ ಎದ್ದ ಮೇಲೆ ಎಲ್ಲ ಒಂದೇ ಸಲ ಏನ್ ಮಾಡ್ಬೇಕು? ನಿಮಗೆ ಬರಲಿ. ಸಿಗ್ಬೇಕಲ್ಲಿ. ಹೌದು. ಅದಕ್ಕಾಗಿ ನಿಮ್ಮ ಮನ ಬುದ್ಧಿಯನ್ನು ಸದಾ ಕಾಲ ಏನ್ ಮಾಡಿ ಪರಮಾತ್ಮ ಬರ್ತಾ ಇದೆ ಇಲ್ವೋ, ಸ್ಥಿತಿ ಹೆಚ್ಚಿಗೆ ಆಗ್ತಾ ಇದೆ ಇಲ್ವೋ, ಅಷ್ಟು ಮಾತ್ರ ನೀವೇನ್ ಮಾಡ್ತಾ ಇತ್ತು? ಚೆಕ್ ಮಾಡ್ದ. ಇಷ್ಟು ನೀವು ಮೂರ್ತಿ ಆಗ್ತಿರೋ, ಸಾಧನ ಆಗ್ತಿರೋ ಅಷ್ಟು ನಿಮ್ಗೆ ಲಾಭ ಜಾಸ್ತಿ. ಎಷ್ಟು ನಾನು 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 ಅಂತ ನೀವು ಮುಂದೆ ಹೋಗ್ತಿರೋ ನಿಮ್ಮಷ್ಟು ಬುದ್ಧಿಗಳು ಬೇರೆ ಯಾರು ಇಲ್ಲ. 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 ನೀವು ಮುಂದೆ ಹೋಗ್ಬೇಕು, ಬಾಬಾ ಮುಂದೆ ಇರ್ಬೇಕು. ಬಾಬಾ ಮುಂದೆ. ಬಾಬಾ ಮುಂದೆ. ಹಿಂದೆ. ಯಾವಾಗ ಬಾಬಾ ಮುಂದಿದ್ದಾಗ ಪ್ರತ್ಯಕ್ಷತೆ ಯಾರ್ದಾಗ್ತದೆ? ಬಾಬಾ ಅವ್ರದ್ದು. ನಾವೇನ್ ಮಾಡ್ತೀವಿ? ಕರ್ಮ ಮಾಡ್ಬೇಕಾದ್ರೆ ನೀ ಮುಂದೋಗು, ಫಲ ಬಂದಾಗ ನಾನ್ ಮುಂದೆ ಹೋಗ್ತೀನಿ. ಸನ್ಮಾನ ಮಾಡ್ಬೇಕಾದ್ರೆ ನಾನು ಬರ್ತೇನೆ, ಉಡುಗೊರೆ ತಗೊಳ್ಬೇಕಾದ್ರೆ ನಾನು ಬರ್ತೇನೆ, ಹೊಗಳಿಕೆ ತಗೊಳ್ಬೇಕಾದ್ರೆ ನಾನು ಬರ್ತೇನೆ. ಯಾಕೆ ಮಾಡಿದ್ಯಾರು? ನಾನು ನಾನು. ನಾನು ಹೇಳಿರತ್ತು ನಾನು ಇರುವುದಿಲ್ಲ. ಯಾರು ಹೇಳ್ತಾರೆ? ಬಾಬಾ. ಅದಕ್ಕಾಗಿ ಈ ವರ್ಷ ಪೂರ್ತಿ ಏನ್ ಮಾಡೋಣ? ಇದನ್ನ ಪ್ರಾಕ್ಟೀಸ್ ಮಾಡೋಣ. ಏನಂತ? ನಾನು ಯಾರು? ಸಫಲತಾ ಮೂರ್ತಿ. ಮೂರ್ತಿ. ನನ್ನ ಮೂಲಕ ಸದಾ ಸಫಲತೆನೆ ಹೊರಗಡೆಗೆ ಹೋಗ್ತಾ ಇದೆ. ಪ್ರತಿ ಸೆಕೆಂಡ್ ನನ್ನ ಅಕೌಂಟ್ ಅಲ್ಲಿ ಖುಷಿ, ಸಂತೋಷ, ಆನಂದ, ನೆಮ್ಮದಿ, ಆ ಒಂದು ಸ್ಟೇಜ್ ಏನಾಗ್ತಾ ಇದೆ? ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ನನಗೆ 1,000 ರೂಪಾಯಿ ದುಡ್ಡು ಬರ್ತಾ ಇದೆ, 500 ರೂಪಾಯಿ ಕೊಡೋಣ ಅಲ್ಲ, ಏನ್ ತೊಂದ್ರೆ? ಆ ಸೆಕೆಂಡ್ ಅಲ್ಲಿ ಮತ್ತೆ 500 ರೂಪಾಯಿ ಪ್ಲಸ್ ಅಲ್ಲಿ ಇರ್ತೀನಿ ತಾನೆ ನಾನು? ಹೌದು ತಾನೆ? ಮೈನಸ್ ಅಲ್ಲಿ ಯಾವಾಗ ಇರ್ತೇನೆ? ಯಾವಾಗ ಅಂಗಡಿ ಕ್ಲೋಸ್ ಮಾಡ್ಬಿಡ್ತಾನೆ ಅವಾಗ ಏನಾಗ್ತದೆ? ಮೈನಸ್. ಅಂಗಡಿ ಯಾವಾಗ್ಲೂ ಓಪನ್ ಆಗಿದ್ದು ಏನಾಗ್ತಾ ಇರ್ತದಲ್ಲಿ? ವ್ಯಾಪಾರ ಕೋಟ್ಲಿ ಸಂಪಾದನೆ ಆಗ್ತಾ ಇರ್ತದೆ. ಪೇಮೆಂಟ್ ಎಲ್ಲಿ ಇರ್ತದೆ? 5,000 ರೂಪಾಯಿ ಪೇಮೆಂಟ್ ಇರ್ತದೆ. ಅವಾಗ ಪೇಮೆಂಟ್ ಮಾಡೋದು ನಮ್ಗೆ ಕಷ್ಟ ಅಂತ ಅನ್ಸೋದಿಲ್ಲ. ಅನ್ಸೋದಿಲ್ಲ, ತೊಂದ್ರೆ ಅಂತ ಅನ್ಸೋದಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಯಾವುದೇ ಕಾರಣದಲ್ಲೂ ಈ ನಿರಾಕಾರ ವ್ಯಾಪಾರವನ್ನ, ಸೂಕ್ಷ್ಮ ವ್ಯಾಪಾರವನ್ನ ಏನ್ ಮಾಡಬಾರ್ದು? ಮಾಡು. ನಿಲ್ಲಿಸಬಾರ್ದು. ಆ ನಿರಂತರವಾಗಿ ಆ ಶಕ್ತಿ ಫ್ಲೋ ಆಗಿದ್ದು ನಿಮ್ಗೆ ಏನಾಗ್ತಾ ಇರ್ಬೇಕು? ಅನುಭವ. ಅದು ಯಾವಾಗ್ಲೂ ಘಮ್ ಅಂತ ಮಸಾಲೆ ದೋಸೆ ವಾಸನೆ, ಉದ್ದಿನ ವಡೆ ವಾಸನೆ ಮೂಗಲ್ಲಿ ಏನ್ ಬರ್ತಾ ಇರ್ಬೇಕು? ಅದು ಆಗ್ತಾ ಇದೆ. ಏನರ್ಥ? ವ್ಯಾಪಾರ ಆಗ್ತಾ ಇದೆ ಅಂತ. ಕಸ್ಟಮರ್ ಬರ್ತಾ ಇದಾರೆ, ವ್ಯಾಪಾರ ಆಗ್ತಾ ಇದೆ. ಏನಾಗ್ತದೆ? ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆ. ಹಾಗಂತ ಮನೇಲಿ ಇವತ್ತು ಉದ್ದಿನ ವಡೆ ಮಾಡ್ಬಿಟ್ಟಿರ ಮತ್ತೆ, ಸರಿನಾ? ಅಚ್ಚಾ. ಓಂ ಶಾಂತಿ.